ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम् शङ्करम् शङ्कराचार्यम् केशवम् बादरायणम् सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदम् दच्चिदानन्दम् यतिवर्यम् महामतिम् वेदवेदान्तसारज्ञम् सद्गुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् दच्चिदानन्दम् सदाचारम् समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अथीः भगवो ब्रह्म 445 भाष्य 445 भाष्ಯ सपित्रा उक्तः श्वेतकेतुः द्वादश वर्षः सन् उपेत्य आचार्यम् चतुर्विंशतिवर्षः बभूव चतुर्विंशतिवर्षो बभूव सर्वान् वेदान् चतुरोऽपि तावत् सर्वान् वेदान् चतुरोऽपि अधीत्य तदर्थं च बुद्ध्वा महामनाः महत् गंभीरं मनो यस्य असमम् आत्मानम् अन्यमानैर्मनम् मनो यस्य सोऽयं महामनाः। ಅವನು ಶ್ವೇತಕೇತು ಪಿತ್ರಾವೃತ್ತ ತಂದೆಯನ್ನು ಹೇಳಿಸಿಕೊಂಡವನಾಗಿ ಶ್ವೇತಕೇತುವು ಆಯ್ತು ಅಪ್ಪ ಹೋಗ್ತಿದ್ದ ಬಂದು ತಿರ್ಲಿಕ್ಕೆ ಗುರುಕುಲವಾಸಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡು 12 ವರ್ಷವಾಗಿದ್ದ ಸಹ ದ್ವಾದಶ ವರ್ಷಾಹ ಯಸ್ಯ ಸಹ 12 ವರ್ಷ 12 ವರ್ಷಗಳು ಯಾವುದು 12 ವರ್ಷ 12 ವಯಸ್ಕನಾಗಿದ್ದ ಆಗ ಹಾಗಿದ್ದವನಾಗಿದ್ದು ಉಪಯುಕ್ತಾನೆ ಬಲಿಸಾರಿ ಆಚಾರ್ಯಂ ಒಬ್ಬ ದುರ್ಗಕ್ಕೆ ಹೋದ ಯಾವ ಎಲ್ಲಿವರೆಗೆ 24 ವರ್ಷ 24 ವರ್ಷದವನಾಗುತ್ತಾನೋ ಅಲ್ಲಿವರೆಗೂ ಮನೆ ಬಂದಿಲ್ಲ 12 ಇಯರ್ಸ್ ಗುರುಕುಲವಾಸ ವಾಯುಜ್ವರ ಮಾಡಿದ್ದಾನೆ 3 ವರ್ಷವನ್ನು ಬೇರೆ ಮಾಡಿ 12 ವರ್ಷಕ್ಕೆ 4 ವೇದವನ್ನು ವೇದಾರ್ಥವನ್ನು ಶಾಸ್ತ್ರಾಧ್ಯಯನವನ್ನು ಮಾಡಿ ತಾವು ಸರ್ವಾನ್ನ ಚತುರ್ಥ ವೇದ 4 ವೇದಗಳನ್ನು ಅಧ್ಯಯನ ಮಾಡಿ ತದರ್ಥಂತ ಬುದ್ಧ ಇರೋ ಬೇರೆ ಮಾಡಿಲ್ಲ ವೇದಾರ್ಥದಲ್ಲಿ ಯಾವ್ಯಾವ ಯಜ್ಞಭಾವ ಯಾವ್ಯಾವ ಉಪಾಸನಾ ಭಾವ ಕರ್ಮಕಾಂಡ ಎಲ್ಲ ತಿಳ್ಕೊಂಡು ಮಹಾಮನಃ ಬಹಳ ಮಹತ್ ಮನಃ ಬಹಳ ಮಹಜ ಗಂಭೀರವಾದ ಆಳವಾದ ಶಾಸ್ತ್ರಾಧ್ಯಯನದಲ್ಲಿ ಪೂರ್ಣ ಡೆಪ್ತ್ ನಾಲೆಡ್ಜ್ ಬಹಳ ಆಳವಾದ ತಿಳುವಳಿಕೆ ಯಾವನಿಗೂ ಅವನು ಅನ್ಯ ಅಸಮಂ ಆತ್ಮ ನನಗೆ ಈಕ್ವಲ್ಲು ಈ ಗುರುಕುಲದಲ್ಲೂ ಇಲ್ಲ ಹೊರಗಲ್ಲೂ ಯಾರೂ ಇಲ್ಲ ಅನ್ಕೊಂಡ್ಬಿಟ್ಟ ಅವನು ಅಂಥ ತಿಳುವಳಿಕೆ ಬಂದ್ಬಿಡಿ ಅಂತ ವೇದಾಧ್ಯಯನ ಮಾಡ್ದ ಶಾಸ್ತ್ರಾಧ್ಯಯನ ಮಾಡ್ದ ವ್ಯಾಕರಣ ಮಾಡ್ದ ಧರ್ಮಶಾಸ್ತ್ರ ಅಧ್ಯಯನ ಮಾಡ ಮೀಮಾಂಸಾ ಅಧ್ಯಯನ ಮಾಡ ಎಲ್ಲರೂ ಕ್ಷಣವಾಗ್ಬಿಟ್ಟ 12 ವರ್ಷಕ್ಕೆ ತನ್ನೀಹಿ ಆತ್ಮಾನ ಅಸಮನ್ಯಮಾನ ಬೇರೆಯವನೇ ತಾನು ಈಕ್ವಲ್ ಅಲ್ಲ ನಾನು ಎಲ್ಲಿಗಿಂತ ಗ್ರೇಟ್ ಅಂತ ತಾನೇ ತನ್ನನ್ನು ಅಂದ್ಕೊಂಡು ಈ ರೀತಿ ಅಂದ್ಕೊಂಡು ಅವನು ಮಹಾಮನಃ ಯಾರು ಎಲ್ಲಿ ಕೇಳಲಿಪ್ಪ ಎಲ್ಲಾದ್ರೂ ಏನಲ್ಲಿ ಕೇಳಲಿ ಟಕ 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 ವಾಚೋಧ ಹೇಳ್ಬಿಡ್ತೀನಿ ನಾನು ಅನುಚಾನಮಾನಿ ಓದು ಆತ್ಮಾನ ಮನ್ಯತೆ ಐತಿ ಅನೂಚಾನಂ ಆತ್ಮಾನಂ ಮನ್ಯತೆ ಇತಿ ಏವಂ ಶೀಲಃ ಯಃ ಸೋ ಅನೂಚಾನಮಾನಿ ಅನುಚಾನಮಾನಿಂದ ಅವನು ಅಂದ್ರೆ ಶಾಸ್ತ್ರಾಚಾರ್ಯಗಳನ್ನು ಹಾಗೆ ಹೇಳುವಾತದ್ದು ಪುಸ್ತಕ ಸಹಾಯವಿಲ್ಲದೇನೆ ವ್ಯಾಕರಣ ಬಗ್ಗೆ ಮೀಮಾಂಸಾ ಬಗ್ಗೆ ಧರ್ಮಶಾಸ್ತ್ರ ಬಗ್ಗೆ ಎಲ್ಲರಿಗೂ ಪ್ರವೇಶ ಮಾಡ್ತಾನೆ ಯಾರು ಏನ್ ಕೇಳಿದ್ರು ಯಾಕಾರ ಉತ್ತರ ಕೊಟ್ಟಾಗ ಗೊತ್ತು ಇದೇ ಶಾಸ್ತ್ರಾರ್ಥ ಅಂತ ಅನ್ನನ್ನ ನಾವು ಮಹಾ ಅನುಚಾನಮಾನಿಯಾಗಿದ್ದೀನಿ ಎಂಬುದಾಗಿ ತಿಳಿದವನಾಗಿ ಇರ್ತಕ್ಕಂಥ ಯಾವನು ಅವನು ಅನುಚಾನಮಾನಿ ಸ್ತಬ್ಧ ಅಪ್ರಣತ ಸ್ವಭಾವ ಗೃಹಂ ಸ್ತಬ್ಧನಾಗಿ ಬಂದ ಶಟ್ಕೊಂಡು ಬಂದಂತೆ ಯಾರಿಗೂ ಬೆಟ್ಟೋಗಿಲ್ಲ ಹಿಂಗಿಲ್ಲ ಏನಿದ್ರು ಎಂತ ದೊಡ್ಡವರಾದ್ರು ನನ್ನಿಂದ ಏನಿಲ್ಲ ನಾನ್ ಬಹಳ ಷಟ್ಶಾಸ್ತ್ರ ಪಂಡಿತ ಚತುರ್ವೇದ ಪಂಡಿತ ಎಲ್ಲದರಲ್ಲೂ ಅದ್ವಿತೀಯ ನಾನ್ಯಾರಿಗೆ ಬರುತ್ತಲ್ವಾದ್ರೆ ನನಗೇನ್ ನನ್ ಗುರು ಒಬ್ರು ನಮಸ್ಕಾರ ಮಾಡ್ತೀನಿ ಬೆಟ್ಟ ಯಾರೂ ಇಲ್ಲ ಅಂತ ನನ್ನ ಮುಂದೆ ಯಾರು ದೊಡ್ಡವರಿಲ್ಲ ಈ ಪ್ರಪಂಚಕ್ಕೆ ನಾನು ಐ ಆಮ್ ಗ್ರೇಟ್ ತಾನೇ ತನಗೆ ನಿಮ್ಮ ಪಟ ಹಾಕೊಂಡ್ಬಿಟ್ಟ ಕಟ್ಕೊಂಡ್ಬಿಟ್ಟ ನಾನ್ ಭಾರಿ ಪಂಡಿತ ಚತುಷ್ಷಷ್ಟಿ ವಿದ್ಯಾ ಪಾರಂಗತ 64 ವಿದ್ಯೆಯಲ್ಲಿ ವಿಷ್ಣಾತ್ಮದಿಂದ ಬಂದು
ಸ್ತಬ್ಧ ಅಪ್ರಜ್ಞ ಭಾವ ಅಂದ್ರೆ ಯಾರಿಗೂ ಬಗ್ಗದ ತಗ್ಗದ ವಿನಯವಿಲ್ಲದೆ ಇರೋ ಸ್ವಭಾವವನ್ನ ಮನೆ ಬಂದ್ಬಿಟ್ಟ. ಅಪ್ಪ ನೋಡ್ದ, ಅಯ್ಯಯ್ಯೋ ಗಡಮಟ್ಟ ಆಯ್ತಲ್ಲ, ಇದು ಸರಿಯಾಗ್ಲಿಲ್ವಲ್ಲ, ನಾನು ಏನಕ್ಕೆ ಕಳಿಸಿದ್ದೆ ಅದು ನಂಗೆ ಆಗ್ಲಿಲ್ವಲ್ಲ ಅನ್ಕೊಂಡು ತಮ್ಮ ಏವಂ ಭೂತಂ ಆತ್ಮನಃ ಆತ್ಮನಃ ಅನನುರೂಪಶೀಲಂ ಸ್ತಬ್ಧಂ ಮಾನಿನಂ ಪುತ್ರಂ ದೃಷ್ಟ್ವಾ ಪಿತಾ ಉವಾಚ ಸ್ವಧರ್ಮ ಅವತಾರ ಚಿಕೀರ್ಷಯ ಆ ರೀತಿಯಾಗಿ ಇದ್ದಂತಹ ಮಗನ ಅಪ್ಪ ನೋಡ್ರ, ಓಹೋ ಬಹಳ ಬಿದುಕು ಬಂದಿದ್ದಾನೆ, ಬಹಳ ಸೆಟ್ಕೊಂಡು ಬಂದ್ಬಿಟ್ಟಿದ್ದಾನೆ, ಖೇಂಕಾರನ ಬಂದಿದ್ದಾನೆ. ನೋಡಿ ಇವನ್ನ ಟೇಲ್ ಮಾಡ್ಬೇಕು, ಇವನ್ ಪಳಗಿಸ್ಬೇಕು, ಇವನಿಗೆ ಏನು ಗೊತ್ತಿಲ್ಲ ಅಂತ ತೋರಿಸ್ಕೊಳ್ಬೇಕು ಅಂತ ಹೇಳಿ ಇದು ಅವನಿಗೆ ಅನನುರೂಪವಾದ ನಡವಳಿಕೆ, ಅನನುಗುಣವಾದ ಅವನಿಗೆ ಸರಿಯಾದ ನಡವಳಿಕೆ ಅಲ್ಲ ಇದು ಅಂತ ತಿಳ್ಕೊಂಡ ಅಪ್ಪ. ನಿನಗೆ ಇದು ಸರಿಯಾದ ಇನ್ನು ಹೀಗೆ ಶಟ್ಕೊಂಡಿರೋದು, ಬಹಳ ಅಭಿಮಾನಿಯಾಗಿ ಬಹಳ ಗರ್ವಿಯಾಗಿ ಇರೋದು ನಿನಗೆ ಅನುಗುಣವಾದ ನಡವಳಿಕೆ ಅಲ್ಲ, ಇದು ನೀನು ತಪ್ಪು ಎಂಬುದಾಗಿ ತಿಳಿದುಕೊಂಡು ಮಗನನ್ನು ಕಂಡು ಸರಿ ಅಪ್ಪ ಹೇಳ್ತಿದ್ದಾನೆ. ಏನಕ್ಕೆ ಹೇಳ್ತಿದ್ದಾನೆ? ಒಳ್ಳೆಯ ಧರ್ಮ ನಡವಳಿಕೆ ಅದಕ್ಕೆ ಇಳಿಸ್ಬೇಕು ಮಗನನ್ನ, ಒಳ್ಳೆಯ ಗುಣವಂತನಾಗಿ ಶೀಲವಂತನಾಗಿ ಸರಿಯಾದ ವಿದ್ಯಾವಂತನಾಗಿ ಇಳಿಸಬೇಕು ಎಂಬ ಇಚ್ಛೆಯಿಂದ ಅಪ್ಪ ಒಂದು ಪ್ರಶ್ನೆ ಮಾಡ್ದ. ಒಂದೇ ಪ್ರಶ್ನೆಗೆ ಸಣ್ಣ ಹೋದ, ಏನು ಉತ್ತರ ಕೊಡ್ಲಿಲ್ಲ. ಏನ್ ಪ್ರಶ್ನೆ ಮಾಡ್ದ? ಶ್ವೇತಕೇತೋ ಸೌಮ್ಯ ಮಹಾಮನಾಹ ಸ್ತಬ್ಧೋಹಿ ಅನೂಚಾನಮಾನಿ ಸ್ತಬ್ಧೋಸಿ ಉತತಮಾದೇಶಮಪ್ರಾಕ್ಷ್ಯಃ ಶ್ರುತಂ ಭವತಿ ಏನಾಶ್ರುತಂ ಶ್ರುತಂ ಭವತಿ ಮತಂ ಅಮತಂ ಮತಂ ವಿಜ್ಞಾತಮಿತಿ ಅವಿಜ್ಞಾತಂ ವಿಜ್ಞಾತಮಿತಿ ಆದೇಶೋ ಭವತಿ ಪ್ರಸನ್ನ ಭಗವಸ್ಸ ಆದೇಶೋ ಭವತೀತಿ. ಶ್ವೇತಕೇತೋ ಎಂದು ಸೌಮ್ಯ ಇದಂ ಮಹಾಮನಾಃ ಅನೂಚಾನಮಾನಿ ಸ್ತಬ್ಧಾಸಿ ಸ್ತಬ್ಧೋಸಿ ಉತತಮಾದೇಶಮಪ್ರಾಕ್ಷ್ಯಃ ಏನ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ ಪ್ರಸನ್ನ ಭಗವಸ್ಸ ಆದೇಶೋ ಭವತೀತಿ. ಶ್ವೇತಕೇತೋ ಎನ್ನು ಯತ್ ಸೌಮ್ಯ ಇದಂ ಮಹಾಮನಾಃ ಅನೂಚಾನಮಾನಿ ಸ್ತಬ್ಧಃ ಅಸಿ ಉತಂ ತಮಾದೇಶಂ ಪ್ರಾಕ್ಷ್ಯಃ ಯೇನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಇತಿ ಕಥಂ ನು ಭಗವಃ ಸಹ ಆದೇಶಃ ಭವತಿ ಇತಿ. ಹೇಳ್ತಾ ಇದ್ದಾನೆ, ಶ್ವೇತಕೇತ, ಈ ಶ್ವೇತಕೇತುವೆ ಏನು ಇದು ಮಹಾಮನಾಹ ಬಹಳ ಪಂಡಿತ ಎಂಬುದಾಗಿ ಅನುಚಾನಮಾನಿ, ನಾನು ಎಲ್ಲರನ್ನೂ ಭಾಷಾವಿಧಾರಾಗಿ ಎಲ್ಲಿ ಬೇಕಾದ್ರೆ ಹೇಳುವನಾಗಿದ್ದೀನಿ. ಸ್ತಬ್ಧ, ಯಾವುದೂ ಬಗ್ಗದೇ ಇಲ್ಲ, ವಿನಯವಿಲ್ಲದ ಒಂದು ಶಟ್ಕೊಂಡಿರುವಂತ ಸ್ವಭಾವನಾಗಿ ಇದೆಯಲ್ಲ. ಆ ಆದೇಶ ಕೇಳಿದೆಯೋ ಆದೇಶ ಅಪ್ರಾಕ್ಷ, ಆ ಆದೇಶ ಕೇಳಿದೆಯೋ ಅಂದ. ಯಾವ ಆದೇಶಪ್ಪ ಅಂದ ಅಲ್ವಾ? ಯಾವುದನ್ನು ಕೇಳಿದ ಏನ ಅಶ್ರುತಂ ಅಶ್ರುತಂ ಏನ ಪ್ರಾಕ್ಷಿ ಏನ ಅಶ್ರುತಂ ಯಾವುದನ್ನು ಕೇಳಿದ್ರೆ ಕೇಳಿದ್ರೆ ಕೇಳಲಾಗ್ಬಿಡುತ್ತೋ. ಅಮತಂ ಮತಂ ಯೋಚನೆ ಮಾಡದೇ ಇದ್ದಿದ್ದಲ್ಲ ಯೋಚನೆ ಮಾಡಲಾಗ್ಬಿಡುತ್ತದೋ, ತಿಳಿದೇ ಇದ್ದಿದ್ದಲ್ಲ ತಿಳಿದಾಗ್ಬಿಡುತ್ತದೆ. ಅವಿಜ್ಞಾತಂ ವಿಜ್ಞಾಸಂ ಅಂತ ಆದೇಶ ಕೇಳಿಯಾ ಅಂತಂದ. ಅಪ್ಪ ಏನಪ್ಪ ಹಿಂಗ್ ಹೇಳ್ತಿದ್ಯಾ? ಹೆಂಗಪ್ಪ ಸರಿಯಾಗುತ್ತೆ? ಯಾವ್ದನ್ನ ತಿಳ್ಕೊಂಡ್ರೆ ಇನ್ಯಾವುದನ್ನ ತಿಳ್ಕೊಂಡಂಗಾಗತ್ತಾ? ಬೆಳಿತಾ ಇದ್ರೆ ವ್ಯಾಕರಣ ಗೊತ್ತಾಗತ್ತಾ? ವ್ಯಾಕರಣ ಒಂದು ಸೈನ್ಸ್ ಗೊತ್ತಾಗತ್ತಾ? ಏನ್ ಅರ್ಥ ಇದ? ಯಾವ್ದನ್ನ ಓದ್ತೀವೋ ಅದು ಗೊತ್ತಾಗತ್ತೆ. ಅದನ್ನು ಯಾವುದೋ ಒಂದೊಂದು ತಗೊಂಡ್ಬಿಟ್ರೆ ಕೇಳದೇ ಇದ್ದದ್ದಲ್ಲ, ನೋಡದೇ ಇದ್ದದ್ದಲ್ಲ, ತಿಳ್ಕೊಳ್ದೇ ಇದ್ದದ್ದಲ್ಲ, ಯೋಚನೆ ಮಾಡದೇ ಇದ್ದದ್ದಲ್ಲ, ಎಲ್ಲರೂ ತಗೊಂಡ ಸರ್ವಜ್ಞ ಆಗ್ಬಿಡ್ತಾನೆ ಅಂತಲ್ಲ. ಏನೋ ಸರ್ವಜ್ಞತ್ವ ಹೆಂಗ್ ಬರುತ್ತೆ? ಒಂದೊಂದು ತಿಳ್ಕೊಂಡ್ರೆ ಸರ್ವಜ್ಞತ್ವ ಹೆಂಗ್ ಬರುತ್ತೆ? ಯಾವ್ದೊಂದು ತಿಳ್ಕೊಂಡ್ರೆ ಅದೊಂದು ಗೊತ್ತಾಗುತ್ತೆ. ಪುಸ್ತಕ ತಿಳ್ಕೊಂಡ್ರೆ ಪುಸ್ತಕ ಗೊತ್ತಾಗತ್ತೆ. ಅದಕ್ಕೆ ಅಗ್ರಿಕಲ್ಚರ್ ಗೊತ್ತಾಗತ್ತೆ. ಅಗ್ರಿಕಲ್ಚರ್ ಗೊತ್ತಾಗೋದಕ್ಕೂ ಪುಸ್ತಕ ತಿಳ್ಕೊಳ್ಳೋಕೆ ಸಂಬಂಧ ಏನು ಅಲ್ವಾ? ಮೆಕ್ಯಾನಿಕ್ ಗೊತ್ತಿದ್ರೆ ಮೆಕ್ಯಾನಿಕ್ ಮಾತಾಡುತ್ತೆ, ಅದಕ್ಕೆ ಡಾಕ್ಟರ್ ಗೊತ್ತಾಗ್ಬಿಡತ್ತಾ? ಮೆಕ್ಯಾನಿಕ್ ಓದೋರಿಗೆ MBBS ಗೊತ್ತಾಗ್ಬಿಡತ್ತಾ? ಅಥವಾ ವಿಜ್ಞಾನ MBBS ಓದಿದ್ರೆ CA ಎಲ್ಲ ಗೊತ್ತಾಗ್ಬಿಡತ್ತಾ? ಅರ್ಥ ಏನೋ? ಆಯಾ ಲೈನ ಬೇರೆ ಬೇರೆ ಅಲ್ವಾ?
ನೀವಂತಿದ್ಯಾ ಒಂದಲ್ಲಿ ಯಾವುದೋ ಒಂದನ್ನು ತಗೊಂಡ್ಬಿಟ್ರೆ ಎಲ್ಲವನ್ನೂ ತಿಳಿದವನಾಗ್ತಾನೆ, ಎಲ್ಲವನ್ನೂ ಯೋಚನೆ ಮಾಡಿದವನಾಗ್ತಾನೆ, ಎಲ್ಲವೂ ಕೂಡ ಕೇಳದೇ ಇದ್ದದ್ದು ಎಲ್ಲ ಆಗ್ಬಿಡುತ್ತೆ ಅಂತಿದ್ದೀರ. ಈ ಗುಡೇಶಿಗೆ ಹೊಂದಲ್ವಲ್ಲ ಅಂತ ಆಕ್ಷೇಪಣೆ ಮಾಡ್ತಾನೆ. ಶ್ವೇತಕೇತು ಎನ್ನು ಇದಂ ಮಹಾಮನಃ ಅನುಶಾನಮಾನಿ ಸ್ತಬ್ಧಶ್ಚ ಅಸಿ. ಶ್ವೇತಕೇತು ಎನ್ನು ಇದಂ ಮಹಾಮನಾಃ ಅನುಜಾನಮಾನಿ ಸ್ತಬ್ಧಶ್ಚಾಸಿ. ಕಸ್ತೆ ಅಪ್ರಾಪ್ತ ಉಪಾಧ್ಯಾಯ ಕಸ್ತೆ ಅತಿಶಯಃ ಪ್ರಾಪ್ತ ಉಪಾಧ್ಯಾಯಾತ್. ಈ ಶ್ವೇತಕೇತುವೇ ಏನಿದೆ ಮಹಾ ಮನಸ್ವಿಯಾಗಿ ಮಹಾ ಪಂಡಿತನಾಗಿ ಶಟ್ಕೊಂಡು ಬಂದಿದೆಯಲ್ಲ, ಗುರುಗಳಿಂದ ಯಾವ ಹೆಚ್ಚುಗಾರಿಕೆ ಪಡ್ಕೊಂಡೆ, ಏನ್ ವಿಶೇಷತೆ ಪಡ್ಕೊಂಡೀಯ ನೀನು, ಯಾವುದು ಸ್ಪೆಷಲ್ ಪಡ್ಕೊಂಡು ಈ ರೀತಿ ಗೌರವಿತವಾಗಿ ಗರ್ವ ಜಂಬ ಅಹಂಕಾರ ತುಂಬಾ ಶಟ್ಕೊಂಡ್ಬಿಟ್ಟಿದ್ದಾನೆ. ಏನ್ ವಿಶೇಷ ಪಡ್ಕೊಂಡು ಗುರುವಿಂದ ನೀನು ಈ ರೀತಿ ಇದೆಯಾ, ನಿನ್ನಲ್ಲಿ ಹೆಚ್ಚುಗಾರಿಕೆ ಯಾವ್ದು ಏನು ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ಉತಮಪಿ ಆದೇಶಂ ಉತ ಅಪಿ ತಮಾದೇಶಂ. ಆ ಆದೇಶವನ್ನ ಆದೇಶನ ಉದ್ದೇಶ ಆದಿಶ್ಯತೆ ಇತ್ಯಾದೇಶ. ಆದಿಶ್ಯತೆ ಇತ್ಯಾದೇಶ. ಆದೇಶ ಮಾಡಿದಾದ್ರೆ ಉಪದೇಶ ಮಾಡಿದಾದ್ರೆ ಗೊತ್ತಾಗುವಂಥದ್ದು ಅಂತ ಅರ್ಥ. ಹೇಳ್ತಾರೆ ಕೇವಲ ಶಾಸ್ತ್ರಾಚಾರ್ಯೋಪದೇಶ ಗಮ್ಯಂ ಇತ್ಯೇತತ್. ಕೇವಲ ಶಾಸ್ತ್ರಾಚಾರ್ಯೋಪದೇಶ ಗಮ್ಯಂ ಇತ್ಯೇತತ್. ಶ್ರುತಿಯಿಂದಲೂ ಅನುಭವಿಯಾದ ಗುರುಗಳಿಂದಲೂ ಕೇವಲ ಮಾತ್ರ ಗೊತ್ತಾಗುವಂತಹ ಪರತತ್ವ, ಅದು ಪರಬ್ರಹ್ಮ ತತ್ವ. ಪರಬ್ರಹ್ಮ ಅನ್ನುವಂತಹ ಪರತತ್ವ ಉಂಟಲ್ಲ, ಶ್ರುತಿ ಹೇಳೋದಾಗಿ ಗುರುಗಳು ಅದು ಅನುಭವಕ್ಕೆ ಯುಕ್ತಿ ಹೊಂದ್ಕೊಂಡು ಕೇಳಿಕೊಂಡಾಗ ಮಾತ್ರ ಅದು ಅಟೆಂಪ್ಟ್ ಆಗತ್ತೆ, ಅದು ಮುಟ್ಟತ್ತೆ, ತಾಕತ್ತೆ, ಅರ್ಥವಾಗತ್ತೆ. ಬರೀ ಊಹೆ ಮಾಡಿದ್ರೆ ಪ್ರತ್ಯಕ್ಷದಿಂದ ಲೌಕಿಕ ಪ್ರಮಾಣದಿಂದ ತಿಳ್ಕೊಳಕ್ಕಾಗಲ್ಲ, ಅದಕ್ಕೆ ಅಬ್ಜೆಕ್ಟ್ ಆಗಲ್ಲ, ವಿಷಯ ಆಗಲ್ಲ. ಭಾಷೆಯಲ್ಲಿ ಕೇವಲ ಅಂದ್ರೆ ಶ್ರುತಿ ಆಚಾರ್ಯ ಅವರ ಉಪದೇಶದಿಂದ ಮಾತ್ರ ಗೊತ್ತಾಗುವಂತಹ ಆ ಪರಮಾರ್ಥ ತತ್ವ ಕಣಯ್ಯ. ಅದು ನೀನು ತಿಳ್ಕೊಂಡಿದ್ಯಾ, ಅದು ಕೇಳ್ಕೊಂಡಿದ್ಯಾ ಗುರು ಹತ್ರ. ಅದು ಏನವ ಪರಂಬ್ರಹ್ಮ ಆದಿಶ್ಯತೆ ಸಹ ಆದೇಶ. ಏನವ ಪರಂಬ್ರಹ್ಮ ಆದಿಶ್ಯತೆ ಸಹ ಆದೇಶ. ಯಾವ ಉಪದೇಶದಿಂದ ಪರಬ್ರಹ್ಮವು ತಿಳಿಸಲ್ಪಡುತ್ತದೆಯೋ, ಯಾವ ಮೆಥಡ್ ಇಂದ ಟೀಚ್ ಮಾಡಿದಾಗ ಆ ಪರಬ್ರಹ್ಮ ನಿಮಗೆ ಮನದಟ್ಟಾಗತ್ತೋ, ಯು ಕ್ಯಾನ್ ಗೆಟ್ ಎಕ್ಸ್ಪೀರಿಯನ್ಸ್. ನಿಮ್ಮ ಅನುಭವ ತಂದ್ಕೋಬಹುದು. ಒಂದಾದ ಮೆಥಡ್ ಟೀಚ್ ಮಾಡಿದಾಗ, ಯಾವುದೋ ಒಂದು ಮೆಥಡ್ ಅಲ್ಲಿ ಟೀಚ್ ಮಾಡಿದಾಗ ನಿಮ್ಮ ಅನುಭವಕ್ಕೆ ನಾಟತ್ತೆ, ನಿಮ್ಮ ಅನುಭವಕ್ಕೆ ಮುಟ್ಟತ್ತೆ. ಅಂಥ ಉಪದೇಶವನ್ನು ಕೇಳಿಸ್ಕೊಂಡಿದೀಯಾ, ನೀನು ತಿಳ್ಕೊಂಡಿದ್ಯಾ, ನಿಮಗೆ ಗೊತ್ತಾಗಿದೆಯಾ? ಯಾಕಂದ್ರೆ ಈ ರೀತಿ ಅದನ್ನ ತಿಳ್ಕೊಂಡಿದ್ದೆ, ಈ ರೀತಿ ನೀವು ಇರ್ತಿರ್ಲಿಲ್ಲ. ಹೀಗೆ ಶಟ್ಕೊಂಡು ಗರ್ವಿತನಾಗಿ ಜಂಬವಂತಾಗಿ ಸ್ತಬ್ಧನಾಗಿ ಬರ್ತಿರ್ಲಿಲ್ಲ ನೀನು. ಯಾಕೋ ನನ್ಗೆ ನೋಡಿದ್ರೆ ನೀವು ತಿಳ್ಕೊಂಡಿಲ್ಲ ಅನ್ಸ್ತಾ ಇದೆ. ನಮ್ಮ ಅಪ್ರಾಕ್ಷ ಪೃಷ್ಟವಾನಸಿ ಆಚಾರ್ಯಂ. ತಮ್ ಅಪ್ರಾಕ್ಷ್ಯ ಪೃಷ್ಟವಾನಸಿ ಆಚಾರ್ಯಂ. ಇಂಥ ಪರಬ್ರಹ್ಮ ತತ್ವವನ್ನ ಪರತತ್ವವನ್ನ ನೀನು ಆಚಾರ್ಯರಿಗೆ ಕೇಳಿಸ್ಕೊಂಡಿದ್ಯಾ, ತಿಳ್ಕೊಂಡಿದ್ಯಾ, ನೀನು ಗೊತ್ತು ಮಾಡ್ಕೊಂಡಿದ್ಯಾ, ನಿಮ್ಗೆ ಅರ್ಥವಾಗಿದೆಯಾ ತತ್ವ ಅಂತೇಳಿ ತಂದೆ ಮಗನನ್ನು ಕೇಳ್ದ. ಮತ್ತೆ ಆ ಆದೇಶ ಎಂಥದ್ದು ಅಂತ ಮತ್ತೆ ಅದಕ್ಕೆ ಅಬ್ಜೆಕ್ಟಿವ್, ಅದಕ್ಕೆ ಬೇರೆ ವಿಶೇಷಣ ಏನು, ತಮೇವ ತಮ್ಮ ಆದೇಶ ವಿಷಯದೃಷ್ಟಿ. ಸಮಾದೇಶಂ ವಿಷಿನಷ್ಟಿ. ಆ ಆದೇಶವನ್ನ ಆ ಉಪದೇಶ ಎಂಥದ್ದು ಅಂದ್ರೆ ಅಲ್ಲಿ ಹೇಳ್ತಾರೆ, ಅಪ್ಪ ಏನ ಆದೇಶೇನ ಶ್ರುತೇನ ಏನ ಆದೇಶೇನ ಶ್ರುತೇನ ಶ್ರುತಮಪಿ ಅನ್ಯಶ್ರುತಂ ಭವತಿ. ಅಶ್ರುತಮಪಿ ಅನ್ಯಶ್ರುತಂ ಭವತಿ. ಯಾವ ಒಂದು ಪರಬ್ರಹ್ಮವನ್ನು ಕೇಳಿದ ಮಾತ್ರಕ್ಕೆ ಕೇಳೋದು ಎಲ್ಲಾ ಶಾಸ್ತ್ರಗಳು ಕೇಳಲಾಗ್ಬಿಡುತ್ತ. ಜ್ಯೋತಿಷ್ಯ, ವ್ಯಾಕರಣ, ಮೀಮಾಂಸಾ, ತಾರ್ಕ, ಇದು ಕಲ್ಪಸೂತ್ರ, ಯಜ್ಞಾಗಾದಿಗಳು, ಸಮಸ್ತ ಅಧಿಕರಿಸಿರ್ಬೋದು, ಎಲ್ಲಾ ವಿಚಾರ ಗೊತ್ತಾಗ್ಬಿಡುತ್ತೆ. ಸರ್ವಜ್ಞ ಆಗ್ಬಿಡ್ತಾನೆ. ಒಂದೇ ಒಂದು ತಿಳ್ಕೊಂಡ್ಬಿಟ್ರೆ ಕೇಳಲಾಗಿರುತ್ತದೆಯೋ. ಅಮತಂ ಮತಂ ಅಮತಂ ಮತಂ ತರ್ಕಿತಂ ತರ್ಕಿತಂ ಭವತಿ. ಅತರ್ಕಿಕಂ ತರ್ಕಿಕಂ ಭವತಿ. ಅವಿಜ್ಞಾತಂ ವಿಜ್ಞಾತಂ ಅವಿಜ್ಞಾತಂ ವಿಜ್ಞಾತಂ. ಅನಿಶ್ಚಿತಂ ನಿಶ್ಚಿತಂ ಭವತಿ. ಅನಿಶ್ಚಿತಂ ನಿಶ್ಚಿತಂ ಭವತಿ. ಯೋಚನೆ ಮಾಡದೇ ಇದ್ದರೆ ಯೋಚನೆ ಮಾಡ್ದಂಗಾಗತ್ತೆ, ಮತ್ತು ತಿಳ್ಕೊಳ್ಳದೇ ಇದ್ದರೆ ತಿಳ್ಕೊಂಡಂಗಾಗತ್ತೆ, ನಿಶ್ಚಯ ಮಾಡ್ಕೊಳ್ಳದೇ ಎಲ್ಲ ಸರ್ವಜ್ಞ ಭವತಿ. ಒಂದಾಒಂದು ಪರಬ್ರಹ್ಮ ತತ್ವವನ್ನು ಕಟ್ಕೊಂಡ ಸಮಯದಲ್ಲಿಯೇ ಸರ್ವಜ್ಞನಾಗ್ಬಿಡ್ತಾನೆ, ಎಲ್ಲವನ್ನೂ ಬಲ್ಲವನಾಗ್ಬಿಡ್ತಾನೆ. ಏನಪ್ಪಾ ಅದು ಆ ಸರ್ವಜ್ಞತ್ವ ಬಂದ ಯಾರಿಗ್ ಬೇಡ? ಅದು ಸರ್ವಜ್ಞತ್ವ ಬೇಡವಾ? ಏನು ಹೀಗೆ ಬಂದಿದೆಯಾ ನೀನು ತಿಳ್ಕೊಂಡಿದ್ದೀವೋ? ಸರ್ವಾನಪಿ ವೇದಾನಧೀತ್ಯ ಸರ್ವಾನಪಿ ವೇದಾನಧೀತ್ಯ ಸರ್ವಂಚ ಅನ್ಯದ್ ವೇದ್ಯಮಧಿಗಮ್ಯ ಸರ್ವಂಚ ಅನ್ಯದ್ ವೇದ್ಯಮಧಿಗಮ್ಯ ಅಪಿ ಅಕೃತಾರ್ಥ ಏವ ಭವತಿ. ಅಪಿ ಕೃತಾರ್ಥ ಏವ ಭವತಿ. ಕೃತಾರ್ಥ ಗಡ್ಡ ಕೃತಾರ್ಥ ಏವ ಭವತಿ. ಕೃತಾರ್ಥ ಅಂತಿರೋ
ಅಕೃತಾರ್ಥ अपि अकृतार्थ एव भवति ಯಾವದ್ ಆತ್ಮತತ್ವ ನ ಜಾನಾತಿ यावद् आत्मतत्त्वं न जानाति ಆಖ್ಯಾಯಿಕಾತು ಅವಗಮ್ಯತೆ अत आख्यायिकातो अवगम्यते अत इति आख्यायिकातो अवगम्यते ಹಿಂದೆ ಹೋಗ್ಬಿಡ್ತೀಯ ಎಲ್ಲಾ ವೇದವನ್ನು ಅಧ್ಯಯನ ಮಾಡಿದ್ರು ಸರ್ವಂತ ಅನ್ನ ಬೇಜ್ಯ ಮಧುಗನ್ನಾಗಿ ಪ್ರಪಂಚ ಹೋಗಬೇಕಾದ ಎಲ್ಲಾ ಪದಾರ್ಥವನ್ನು ತಿಳ್ಕೊಂಡರೂ ಕೂಡ ಎಲ್ಲಿವರೆಗೆ ಆತ್ಮತತ್ವವನ್ನು ಕಂಡುಕೊಂಡಿರುವುದಿಲ್ಲವೋ ಅಲ್ಲಿವರೆಗೆ ಅವನು ಅಕೃತಾರ್ಥನೇ ಕಿಂಚಿಜ್ಞನೇ. ಎಷ್ಟೋ ತಿಳ್ಕೊಂಡಿದ್ದು ತಿಳ್ಕೊಳ್ಳೋದ್ರಲ್ಲೇ ಜಾಸ್ತಿ. ನೀವು ಎಷ್ಟಪ್ಪ ಏನೋ ನೀವು IT-BT ಓದಿದ್ದೀರಾ, ನೀವು ಗೊತ್ತಿದ್ದವರ ಶಾಸ್ತ್ರ ಎಷ್ಟು ಹೇಳಿ ಪ್ರಪಂಚದಲ್ಲೇ ಅಗ್ರಿಕಲ್ಚರ್ ಗೊತ್ತಾ, ಅದು ರಸಾಯನಶಾಸ್ತ್ರ ಗೊತ್ತಾ, ಖಗೋಳಶಾಸ್ತ್ರ ಗೊತ್ತಾ, ಅದು ಧಾತುಶಾಸ್ತ್ರ ಗೊತ್ತಾ, ಏನು ಗೊತ್ತಿಲ್ಲ. ಗೊತ್ತಿದ್ದವರು ಜಾಸ್ತಿ, ಗೊತ್ತಿರೋದು ಜಾಸ್ತಿ ನಾವು ಅಲ್ವಾ. ಎಷ್ಟು ಕೊಂಡು ಗೊತ್ತಿರೋದು ಜಾಸ್ತಿ ಆಗತ್ತೆ. ಭಾಷೆ ಹೇಳ್ತಿದ್ದಾರೆ ಸ್ವರ್ಣಕ್ಕೆ ಅಧೀತ ಎಲ್ಲವನ್ನೂ ಅಧ್ಯಯನ ಮಾಡಿದ್ರು ತಿಳ್ಕೊಳ್ಬಾರದು ಕೂಡ ಇನ್ನು ಬೇರೆ ಜಾಸ್ತಿ ಆಗತ್ತೆ. ಸಮುದ್ರ ಅಂತ ಗಂಗೆ ಏನೇನಿದೆ, ಆಯಾ ಪ್ರಾಣಿಗಳ ಸ್ವರೂಪ ಏನು, ಅದು ಬ್ಲಡ್ ಸರ್ಕ್ಯುಲೇಷನ್ ಹೇಗಾಗುತ್ತೆ, ಅದು ಹಾರ್ಟ್ ಬೀಟಿಂಗ್ ಏನಾಗುತ್ತೆ, ಅದು ಆಹಾರ ಏನು, ಅದು ಬದುಕು ಏನು, ಎಷ್ಟು ಎಂತ ಗೊತ್ತಾ, ಏನು ಗೊತ್ತಿಲ್ಲ. ಎಲ್ಲಿವರೆಗೆ ಆತ್ಮತತ್ವವನ್ನು ತಿಳ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಅಕೃತಾರ್ಥನೇ ಎಂಬ ವಿಚಾರ ಈ ಕಥೆಯಿಂದ ಗೊತ್ತಾಗತ್ತೆ. ಆತ್ಮಜ್ಞಾನವಂತನೇ ಸರ್ವಜ್ಞನ ಆಗುತ್ತಾನೆ ಹೊರತು ಆತ್ಮಜ್ಞಾನವಿಗೆ ಹೋಗಿ ಸರ್ವಜ್ಞತ್ವ ಇಲ್ಲ ಅಂತ ತಂದೆ ಮಗನ ಹೇಳ್ತಾ ಇದ್ದಾನೆ. ತದೇತದದ್ಭುತಂ ಶ್ರುತ್ವಾ तदेतदद्भुतं श्रुत्वा आह ಕಥಂ ಏತದಪ್ರಸಿದ್ಧಂ कथन्नु एतदप्रसिद्धम् ವಿಜ್ಞಾನೇನ ಅನ್ಯದ್ವಿಜ್ಞಾತಂ ಭವತಿ ಇತ್ಯಂ ಜ್ಞಾನಃ अन्यविज्ञानेन अन्यद्विज्ञातं भवतीति एवं मन्वानः पृच्छति ಕಥಂ ಕೇನ ಪ್ರಕಾರೇಣ कथन्नु केन प्रकारेण ಭಗವಃ ಸಹ ಆದೇಶೋ ಭವತಿ ಇತಿ. हे भगवः स आदेशो भवतीति ಹೇಳಿದ್ರು ಅಪ್ಪ ಹೀಗೆ ಹೇಳ್ತಿದಲ್ಲ ಹೆಂಗ್ ಹೊಂದತ್ತೆ, ಯಾವ್ದೋ ಒಂದೊಂದು ತಿಳ್ಕೊಂಡ್ಬಿಟ್ರೆ ತಿಳ್ಕೊಂಡಂಗೆ ಆಗ್ಬಿಡುತ್ತೆ ಅಂತಂದ್ರೆ ಇದು ಇಪ್ಪಾಗಿರೋರು ಇದು ತಕ್ಕಕ್ಕೂ ಹೊಂದಲ್ಲ, ಈ ಅನುಭವಕ್ಕೆ ಹೊಂದಲ್ಲ, ಶಾಸ್ತ್ರಕ್ಕೂ ಹೊಂದಲ್ಲ, ಏನಕ್ಕೂ ಹೊಂದಲ್ವಲ್ಲ. ಅದೇಂಗಾಗುತ್ತೆ, ಬೇರೆ ಮೇಲೆ ತಿಳ್ಕೊಂಡಂಗಾಗತ್ತ, ಮನೆ ಮೇಲೆ ತಿಳ್ಕೊಂಡ್ಬಿಟ್ರೆ ಅದೇಂಗಾಗತ್ತೆ. ಅಂದ್ರೆ ದನ ತಿಳ್ಕೊಂಡ್ಬಿಟ್ರೆ ಎಮ್ಮೆ ತಿಳ್ಕೊಂಡಂಗಾಗತ್ತಾ, ಅದಂಗಾಗತ್ತೆ. ಇದು ಅಪ್ರಸಿದ್ಧ. ಒಂದನ್ನು ತಿಳಿಯೋದ್ರಿಂದ ಮತ್ತೊಂದನ್ನು ತಿಳಿಯೋದಾಗುತ್ತೆ ಅನ್ನೋದು ಹೊಂದೋದಿಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಶ್ವೇತಕೇತು ಕೇಳ್ತಿದ್ದಾನೆ, ಅಪ್ಪ ಏನ್ ಹೇಳ್ತಿದ್ಯಾ, ಹೆಂಗಪ್ಪ ಸರಿಯಾಗತ್ತೆ, ಅದೆಲ್ಲ ಗೊತ್ತಿಕೊಂಡ್ರೆ ಎಲ್ಲ ತಿಳ್ಕೊಂಡಾಗುತ್ತೆ. ಈಗ ದೃಷ್ಟಾಂತ ಬಂದವ ಫಾರ್ ಎಕ್ಸಾಂಪಲ್ ಕೊಡು, ಒಂದು ಎಕ್ಸಾಂಪಲ್ ಕೊಟ್ರೆ ನಾನು ಅದನ್ನ ಇರ್ಬೋದು, ನಾವು ಊಹೆ ಮಾಡ್ತಿದ್ವಿ. ಈ ವಾಕ್ಯವೇ ಸರಿ ಇಲ್ಲ ಅಂದಾಗ ನಾನು ಆಮೇಲೆ ವಿಚಾರ ಹೇಳ್ತಾ ಇರೋ ಸೆಂಟೆನ್ಸ್ ಇದೆಯಲ್ಲ, ಸೆಂಟೆನ್ಸ್ ಇಸ್ ನಾಟ್ ಕರೆಕ್ಟ್ ಅಂತ ಇದು ರಾಂಗ್ ಅಂತಿದ್ದಾರೆ. ಏನ್ ಸೆಂಟೆನ್ಸ್, ಒಂದೇ ತಿಳ್ಕೊಂಡ್ಬಿಟ್ಟು ಎಲ್ಲೊಂದು ತಿಳ್ಕೊಂಡಂಗಾಗತ್ತೆ, ಏನು ಸೆಂಟೆನ್ಸ್ ರಾಂಗ್, ತಪ್ಪು ಅಂತ ಇದ್ದಾನೆ. ಇವಾಗ ದೃಷ್ಟಾಂತ ಬಂದು ನೋಡೋಣ ಅಂತಂದ ಹೇಳ್ತೀನಿ ಕೇಳು ಅಂದ. ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ सौम्य एकेन मृत्पिण्डेन तन्मन्मन्मयं विज्ञातः स्यात् आचारम्भं विकारो नामधेयम् आचारम्भणं विकारो नामधेयम् एत्येव सत्यम् एत्येव सत्यम् एकेन लोहमणिना यथा सौम्य एकेन लोहमणिना सर्वं लोहमयं विज्ञातः स्यात् आचारम्भं विकारो नामधेयम् आचारम्भणं विकारो नामधेयम् सत्यम् लोहमित्येव सत्यम् एकेन नख विकृन्तनेन यथा सौम्य एकेन नख निकृन्तनेन काष्ठाय संविज्ञातः सर्वं काष्णाय संविज्ञातः स्यात् आचारम्भं विकारो नामधेयम् आचारम्भणं विकारो नामधेयम् एत्येव सत्यम् कृष्णाय समित्येव सत्यम् आदेशो भवति एवं सौम्य स आदेशो भवतीति यथा सौम्य एकेन मृत्पिण्डेन सर्वं मृण्मयं विज्ञातः स्यात् वाचारम्भणं विकारो नामधेयम् मृत्तिकेत्येव सत्यम् यथा सौम्य एकेन लोहमणिना सर्वं लोहमयं विज्ञातः स्यात् वाचारम्भणं विकारो नामधेयम् लोहमित्येव सत्यम् यथा सौम्य एकेन नख निकृन्तनेन सर्वं कार्ष्णाय संविज्ञातः स्यात् वाचारम्भणं विकारो नामधेयम् कृष्णाय समित्येव सत्यम् एवं सौम्य सः आदेशो भवतीति यथा यथा सौम्य एकेन मृत्पिण्डेन
ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರಃ ನಾಮಧೇಯಂ ಮೃತ್ತಿಕಾ ಇತಿ ಏವ ಸತ್ಯಂ ಯಥಾ ಸೌಮ್ಯ ಏಕೇನ ಲೋಹಮಣಿನಾ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರಃ ನಾಮಧೇಯಂ ಲೋಹಂ ಇತಿ ಏವ ಸತ್ಯಂ ಯಥಾ ಸೌಮ್ಯ ಏಕೇನ ನಖನಿಕಂತನೇನ ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರಃ ನಾಮಧೇಯಂ ಕೃಷ್ಣಾಯಸಂ ಇತಿ ಏವ ಸತ್ಯಂ ಏವಂ ಸೌಮ್ಯ ಸಹ ಆದೇಶಃ ಭವತಿ ಇತಿ. ನೋಡಪ್ಪ ಮಗು ಸುಮ್ಮನೆ ಹಂಗಲ್ಲ, ಇದೇ ವಾಕ್ಯ ತಪ್ಕೊಂಡ್ಬಿಟ್ಟಲ್ಲ, ವಾಕ್ಯ ಸರಿ ಅಂತ ತೋರಿಸ್ತೀನಿ. ನೋಡ, ಮಣ್ಣು ಒಂದು ತಗೊಂಡ್ಬಿಟ್ರೆ ಏಕೆ ಮುಕ್ಕಿಂಡೆ ಮಣ್ಣ ಮುದ್ದೆ, ಈ ಮಣ್ಣು ತಗೊಂಡ್ಬಿಟ್ರೆ ಮಣ್ಣಿನಿಂದ ಮಾಡಿ ಎಲ್ಲ ತಗೊಂಡಾಗುತ್ತೆ ಇಲ್ವಾ? ಹೆಸರು ಆಕಾರ ಗೊತ್ತಿದೆ ಇರ್ಬೋದು, ಅದಕ್ಕೆ ಏನ್ ಹೇಳ್ತಾರೆ ಆದ್ರೆ ಮಣ್ಣಿನ ವಸ್ತು ತತ್ವ ಗೊತ್ತಾಗುತ್ತಿಲ್ವಾ? ವಸ್ತು ಮೂಲ ವಸ್ತು ಕಂಡ್ಕೊಂಡಾಗತ್ತೆ. ಮಣ್ಣಿನ ಗಣಪತಿ ಮಾಡ್ಲಿ, ಶಿವ ಮಾಡ್ಲಿ, ನಾರಾಯಣ ಮಾಡ್ಲಿ, ತಟ್ಟೆ ಮಾಡ್ಲಿ, ಗಡಿಗೆ ಮಾಡ್ಲಿ, ಕುಡಿಕೆ ಮಾಡ್ಲಿ, ಏನೇನೇನು ಪೂಜೆ ಮಾಡ್ಲಿ, ಅದಕ್ಕೆ ಏನು ಆ ಫಾರ್ಮ್ನ ಹೆಸರೇನು, ಅದ ಉಪಯೋಗ ಏನು ಗೊತ್ತಿದೆ ಇರ್ಬೋದು. ಅದು ಮೂಲಭೂತ ಇದೆಲ್ಲ ಮಣ್ಣಿನ ಗೊತ್ತಾಗುತ್ತೆ ಇಲ್ವಾ? ಅದು ಇಂಪಾರ್ಟೆಂಟ್. ಯಾವ ಒಂದು ಮೂಲ ವಸ್ತುವನ್ನು ಕಂಡುಕೊಂಡರೆ ಆ ಮೂಲ ವಸ್ತುವಿನ ಎಲಿಗೇಷನ್ ಅದ ಎಲ್ಲಾ ವಿಕಾರಗಳನ್ನು ಕೂಡ ಕಂಡುಕೊಂಡಂಗೆ ಆಗ್ಬಿಡಿ. ಎಲ್ಲ ಇದೇ ಹಾಕಿ ತೋರ್ತಾ ಇದೆ. ಪಿಂಗಾಣಿ ಇರೋದು, ಪಿಂಗಾಣಿ ಗೊತ್ತಾ ನೋಡಿ? ಪಿಂಗಾಣಿ ನೋಡಿ, ಬಟ್ಟೆ ರೇಖ ಬರ್ತದೆ ನೋಡಿ, ಟಣ್ ಟಣ್ ಶಬ್ದ ಬರುತ್ತೆ. ಇದು ಗ್ಲಾಸ್, ಅದಕ್ಕೊಂದು ಕಾಫಿ ಟೀ ಇಟ್ಟು ಹಿಡ್ಕೊಂಡು ಕೊಡ್ತಾರೆ ಅಡಿಗೆ. ಪಿಂಗಾಣಿ ಏನಂತೀರಿ ನೀವು? ಮೆಟಲ್ ಏನಂತೀರಾ? ಮಣ್ಣಿಂದ ಮಾಡಿರ್ತಾರೆ, ತುಂಬಾ ಟಣ್ ಟಣ್ ಶಬ್ದ ಬರುತ್ತೆ. ಗ್ಲಾಸ್ ಎಲ್ಲ ಗ್ಲಾಸ್ ಎಲ್ಲಪ್ಪ ಅದು. ಪೋರ್ಸ್ಲಿನ್ ಅಂತಾರ, ಅದೇನಾ? ಪೋರ್ಸ್ಲಿನ್ ಅಂತಾರೆ. ಹೌದಾ? ನೀವು ಇಂಗ್ಲಿಷ್ ಅಂತ ಗೊತ್ತಿಲ್ಲ. ಬಟ್ಟೆಗಳು ನಾವು ಪಿಂಗಾಣಿ ಬಟ್ಟೆಗಳು, ಲೋಟಗಳು, ಆ ತಟ್ಟೆಗಳು ಎಲ್ಲ ಇರುತ್ತೆ ಪಿಂಗಾಣಿದು. ಬಹಳ ಒಳ್ಳೆ ಇದು. ಅದು ಮಣ್ಣೆ, ಅದು ಮಣ್ಣಲ್ಲೇ ಮಾಡಿರ್ತಾರೆ. ಏನ್ ಶಬ್ದ ಟನ್ ಟನ್ ಶಬ್ದ ಬರುತ್ತೆ. ಸೆರಾಮಿಕ್ ಆಗ್ಬೋದು. ಏನೇನು ಹೆಸರು, ಆ ಹೆಸರು, ಅದರ ಬೆಲೆ, ಅದರ ಉಪಯೋಗ ಗೊತ್ತಿದೆ ಇರ್ಬೋದು. ಆದ್ರೆ ಮೂಲ ರೂಪ ಮಣ್ಣೆ. ತಿಳ್ಕೊಂಡಂಗೆ ಆಯ್ತು ಆಗ್ಲಿಲ್ವ? ಆ ವಿಶೇಷವೆಲ್ಲ ವಾಚಾರಂಭ ಅಂತ ಇದ್ದಾನೆ. ಆ ಹೆಸರು ಆಕಾರ ಎಲ್ಲ ಬರೀ ಬಾಯಿಗೆ ತಯಾರಾದದ್ದು, ಅಲ್ಲಿ ನಿಜವಾಗ ಅದಕ್ಕಿಲ್ಲ. ಯಾಕಂದ್ರೆ ನಿಜವಾಗಿ ಇದ್ದಿದ್ರೆ ಅದು ಹೊಡೆದು ಹೆಸರು ಬೇಕಾಗಿತ್ತು. ಹೊಡೆದು ಆ ಹೆಸರು ಹೋಗುತ್ತೆ. ಗಡಿಗೆ ಹೊರಬಿಟ್ಟು ಗಡಿಗೆ ಹೆಸರು ಇರೋಲ್ಲ. ಅದು ಮಣ್ಣು ಮಾತ್ರ ಹೋಗೋದೇ ಇಲ್ಲ. ಮಣ್ಣೊಂದು ಚೂರಾದು ಕಪಾಲ ಅದು ಮಣ್ಣೆ. ಈ ಹೆಸರುಗಳು, ಆಕಾರಗಳು ಮಾರ್ಪಾಡಾಗ್ತಾ ಇರುತ್ತೆ. ಯಾವ್ಯಾವ್ದು ಮಾರ್ಪಾಡಾಗುತ್ತೋ ಅದು ಬಾಯಿಂದ ತಯಾರಾದು ಸುಳ್ಳು ತೋರಿಕೆ ಮಾತ್ರ. ವಾಚಾ ವಿಕಾರ ಚೇಂಜ್ ಆಗೋದು ವಾಚಾರಂಭಣ, ಬಾಯಿಂದ ತಯಾರದು. ಅಲ್ಲಿ ಮುನ್ನೂರಷ್ಟೇ ಸತ್ಯ, ಬಾಕಿ ಇದೆಲ್ಲ ಇಲ್ಯೂಷನ್, ತೋರಿಕೆ, ಭ್ರಾಂತಿ. ಅಥವಾ ಚಿನ್ನದ ಗುಂಡು, ಈ ಚಿನ್ನ ಅಂತ ತಿಳ್ಕೊಂಡ್ಬಿಟ್ರೆ ಅದನ್ನ ಮಾಡಿ ಬಳೆ, ಸರ, ಜುಂಕಿ, ಓಲೆ, ನೆಕ್ಲೆಸ್, ಮೂರಂಟು ಮಾಡ್ಲಿ ಆರ್ನಮೆಂಟ್ ಎಲ್ಲ ಚಿನ್ನ ಅಂತ ಗೊತ್ತಾಗುತ್ತೆ ಇಲ್ವೋ? ಅವನಿಗೆ ಆ ನೇಮು, ಆ ವ್ಯಾಲ್ಯೂ, ಆ ಯುಟಿಲೈಸ್, ಆ ಪ್ರಯೋಜನ ಅದನ್ನೂ ಗೊತ್ತಿದೆ ಇರ್ಬೋದು. ಅದ್ರ ಮೂಲ ಕಾರಣ ಗೊತ್ತಿದೆ ಇಲ್ವೋ? ಚಿನ್ನ ಗೊತ್ತಿದೆ ಇಲ್ವೋ? ಸಾಕು. ಚಿನ್ನ ಮೂಲ ರೂಪ ಗೊತ್ತಿದ್ರು ಅದರ ಬೆಲೆಯಾಗಲಿ, ಆಕಾರವಾಗಲಿ, ಹೆಸರಾಗಲಿ, ವಿಶೇಷವಾಗಲಿ, ಪ್ರಯೋಜನ ಗೊತ್ತಿದೆ ಇರ್ಬೋದು. ಯಾವ ಚೀಸ್ ಹಾಕ್ತಾರೆ, ಯಾವ್ದು ಮುಳ್ಳು ಹಾಕ್ತಾರೆ, ಯಾವ್ದು ಕಡ್ಡ ಗೊತ್ತಿದೆ ಇರ್ಬೋದು. ಒಟ್ಟ ಮೇಲೆ ಆ ಮೂಲ ರೂಪ ಚಿನ್ನ ಗೊತ್ತಿರುತ್ತೆ. ಹಾಗೆ ವಿಕಾರವೆಲ್ಲ ಬರೀ ಬಾಯಿಗೆ ತಯಾರಾಗುತ್ತೆ. ಬಾಳೆ, ಎತ್ತಳ್ಳಿ, ಬಾಳೆ ಅಂದ್ಬಿಟ್ಟು ಬೇರೆ ವಸ್ತು ಆಗುತ್ತಾ? ಸಾಕಾಗ್ಬಿಟ್ಟು ರಾಕ್ತಿರೋದು ಸರ ಅಂದ್ರೆ ಬೇರೆ ವಸ್ತು ಆಗ್ಬಿಡುತ್ತಾ? ಚಿನ್ನಕ್ಕಿಂತ ಬೇರೆ ವಸ್ತು ಆಗಲ್ಲ ಅದು. ಚಿನ್ನ ಸರ, ಬಾಳೆ ಬೇರೆ ಹೆಸರು. ಅಂದ್ರೆ ಹೆಸರು ಆಕಾರವಲ್ಲ ವಾಚಾರಂಭಣ.
ಲೋಹಮಿತ್ಯೇ ಸತ್ಯಂ. ಲೋಹ ಚಿನ್ನ ಅನ್ನೋದೇ ಒಂದು ಸತ್ಯ. ಇನ್ನೊಂದು ಹೇ ಸೌಮ್ಯ ಇಲ್ಲಿ ಮಗುವೆ ಏಕೇನ ಒಂದು ನಖಲಿಕ್ಕಂತಾನೆ ನೆಲ್ಕಟ್ಟರು. ನಖಲಿಕ್ಕಂತಾನೆ ನೆಲ್ಕಟ್ಟರು. ನೆಲ್ಕಟ್ಟರು ಅದಿದ್ದು ಕೃಷ್ಣ ಅದು ಕಬ್ಬಿಣದ್ದು ಅಂತ ಗೊತ್ತಾಗ್ಬಿಟ್ಟೆ. ಕಬ್ಬಿಣದ ಮಚ್ಚು ಇರ್ಬೋದು, ಕೊಡ್ಲಿ ಇರ್ಬೋದು, ಗರ್ಗಸ ಇರ್ಬೋದು, ನೂರೆಂಟು ಆಯುಧಗಳು ಇರ್ಬೋದು ಕಬ್ಬಿಣ ಮಾಡಿದ್ದು ಎಲ್ಲ ಗೊತ್ತಿರ್ತಾ ಇಲ್ಲ. ಎಲ್ಲ ಕಬ್ಬಣ, ಎಲ್ಲ ಕಬ್ಬಣ. ರೈಸ್ ಅಂತ ಹೇಳ್ಬೇಕು, ಒಕ್ಕಟ್ಟೆ, ಇಡ್ಲಿ, ದೋಸೆ, ಏನೇನ ಅಕ್ಕಿ ಕಂಡ್ರೆ ಯಾತಕ್ಕೆ 108 ಹೇಳ್ತೀರಾ. ಹಾಗೇನೆ ಎಲ್ಲ ಕಬ್ಬಣ ಅಂತ ಹೇಳಿ ಗೊತ್ತಾಗಿ ವಿಕಾರವೆಲ್ಲ ಬರೀ ಮಾತಿನ ತಯಾರಾದದ್ದು. ಅಲ್ಲಿ ಕಬ್ಬಣ ಅನ್ನೋದೇ ಸತ್ಯವೋ. ಇದೇ ರೀತಿ ಇಡೀ ಈ ಜಗತ್ತಿಗೆಲ್ಲ ಒಂದು ಮೂಲ ವಸ್ತು ಉಂಟು ಕಣಯ್ಯ, ಅದು ಗೊತ್ತಿಲ್ಲ ನಿನಗೆ ಅಂತಂದ ಅಪ್ಪ. ಶಾಕ್ ಆಗ್ಬಿಡ್ತು ಮಗನಿಗೆ. ಏನಿದು ಅಪ್ಪ ಹೇಳ್ತಿದ್ದಾನೆ ಕರೆಕ್ಟು. ಇಲ್ಲಿ ಬಂಗಾರ ಅಂತ ತಿಳ್ಕೊಂಡ್ಬಿಟ್ಟೆ ಬಂಗಾರ ವಿಕಾರ ತಿಳ್ಕೊಂಡಂಗಾಗತ್ತೆ, ಮಣ್ಣು ತಿಳ್ಕೊಂಡ್ಬಿಟ್ಟೆ ಮಣ್ಣಿನ ವಿಕಾರ ಎಲ್ಲ ತಿಳ್ಕೊಂಡಂಗಾಗತ್ತೆ, ಎಲ್ಲ ಮಣ್ಣು ಅಂತ. ಹಾಗೆ ಕಬ್ಬು ತಗೊಂಡ್ಬಿಟ್ರೆ ಕಬ್ಬಿಣ ಆ ವಿಕಾರ ತಿಳ್ಕೊಂಡಂಗಾಗತ್ತೆ. ಹಾಗೆ ಇಡೀ ಜಗತ್ತಿಗೆಲ್ಲ ಯಾವುದೋ ಒಂದು ಮೂಲ ವಸ್ತು ಇರ್ಬೇಕಲ್ಲ, ಅದನ್ನ ತಿಳ್ಕೊಂಡ್ರೆ ಜಗತ್ತ ತಿಳ್ಕೊಂಡಂಗಾಗತ್ತೆ ಅನ್ನೋದು ತರ್ಕ ಕೊಂಡುತ್ತೆ. ಆ ಮೂಲ ವಸ್ತು ತಿಳ್ಕೊಂಡ್ಬಿಟ್ರೆ ಇಡೀ ಜಗತ್ತನ್ನು ತಿಳ್ಕೊಂಡಂಗಾಗುತ್ತೆ ಅನ್ನೋದು ಕರೆಕ್ಟ್ ಆಗಿದೆ. ಅದರಿಂದ ಅಂಥದ್ದಿರ್ಬೇಕು ಅಪ್ಪ ಅಂದ. ಯಥಾಸ ಆದೇಶೋ ಹೋಗಿ ತಕ್ಷಣೋ, ಯಥಾಸ ಆದೇಶೋ ಭವತಿ ತಕ್ಷಣೋ. ಆದೇಶ ಅಂತಂದ. ಜ್ಞಾನ ಸರ್ವಜ್ಞ ಬ್ರಹ್ಮರ್ಷರು, ಪರಮಹಂಸರು, ಸ್ವಾಮಿಗಳು, ಅಷ್ಟು ಜನ ಬನ್ನತಿ ಮಹಾರಾಜರು ನಮ್ಗೆ ಗೊತ್ತಿದ್ದಾಗೆ ತತ್ವಜ್ಞಾನಿಗಳು ಸರ್ವಜ್ಞರ. ಸರ್ವವಾದ ಬ್ರಹ್ಮ ಬರ್ತವಲ್ಲ ಸರ್ವಜ್ಞರು. ಅದು ಶಂಕರಾಚಾರ್ಯ ಕೋಡಿಲ್ಲಪ್ಪ ಹಂಬಿ ಪೀಠ ಆರೋಹಣಕ್ಕೆ ಏನಿಲ್ಲ. ಸರ್ವವಾದ ಬ್ರಹ್ಮವನ್ನು ತಿಳ್ಕೊಂಡವರು ಸರ್ವಜ್ಞರು. ಹಂಬಿ ಪೀಠಾರೋಹಣ ಅಂತ ಹೇಳಿ ಶಂಕರಾಚಾರ್ಯ ಶಂಕರ ಜಯಂತಿ ಶಂಕರ ಒಂದು ಕಥೆ, ಸುಳ್ಳು ಕಥೆ ಅದೊಂದು. ಹತ್ತಾ ಇದ್ರು, ಹೆದ್ಬೇಡ ಅಂತ ಹೇಳಿ ಸರಸ್ವತಿ ತಡೆದ್ಬಿಟ್ರು. ಯಾಕೆ ಕೇಳ, ನೀನು ಕೆಟ್ಟ ಕೆಲಸ ಮಾಡಿದೀಯಾ, ನೀನು ಶ್ರೀಸಂಗ ಮಾಡಿದೀಯಾ, ನಾವು ಈ ಶೀಲು ಮಾಡಿಲ್ಲ ಇನ್ನು ಶೀಲು ಮಾಡಿದೀನಿ, ಹಾಗಾದ್ರೆ ಹೊತ್ತು ಪರವಾಗಿಲ್ಲ. ಮೂರ್ಖತನ ಪರಮಾವಧಿ. ಅವಳು ಒಪ್ಪೋದಿಲ್ಲ, ಅವಳಿಗೆ ಪರಮ ಮೂರ್ಖೆ, ಅವಳು ಶತಮೂರ್ಖೆ. ಬೆಳಗ್ಗೆ ಅಂದ್ಬಿಟ್ಟು ಆಗ್ಬೋದ ಹುಟ್ಟಾದಲ್ಲಿ ಪರಮಾವಧಿ. ಅಲ್ಲ ಪುಣ್ಯಪಾಪ ಮಾಡೋ ಯಾವ ಒಂದೇ ಶೀಲಿಲ್ಲ. ಈ ಶೀಲ ಪುಣ್ಯಪಾಪ ಮಾಡಿ ಇನ್ನೂ ಸ್ವರ್ಗಕ್ಕೆ ಹೋಗಲ್ವಾ. ನಾವು ಈ ಶೀಲ ಮಾಡಿಲ್ಲ ಅಂದ್ಬಿಟ್ಟು ಹೊಂತಾರಲ್ಲೇ. ಪುಣ್ಯಪಾಪ ಜೀವನಕ್ಕೂ ಶರೀರಕ್ಕ ಏನ ಅಸುಲ್ ಕಥೆ ಕಂಡ್ರದು. ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಕೇಳಿದ್ರೆ ಇಂಗ್ಲಿಷ್ ಅಲ್ಲೇ. ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಏನು ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಅಂತ ಏನರ್ಥ? ದಂತಕಥೆಯಿಂದ ಪ್ಯಾರಬಲ್ಸ್ ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಅಂದ್ರೆ ಸುಳ್ಳು ಕಥೆ, ದಂತಕಥೆಯಿಂದ. ಸಾಧ್ಯವಲ್ಲ, ಬರೀ ಸುಳ್ಳು ಕಥೆ ಅಂತ. ಶಂಕರಿಗೆ ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಹಾಕ್ಬೇಕು ಅದಕ್ಕೆ. ಕೇಳಿದ ಲೆಜೆಂಡ್ಸ್ ಅಂಡ್ ಪ್ಯಾರಬಲ್ಸ್ ಈಗ ಫುಲ್ ಫ್ರಾಡ್. ನಂಬರ್ 1 ಫ್ರಾಡ್ ಅಂದ್ರೆ ಶಂಕರಜಿಯ. ಅದಷ್ಟು ಫ್ರಾಡ್ ಒಂದು ಯಾವುದೂ ಇಲ್ಲ, ಬರೀ ಸುಳ್ಳು. ಸುಳ್ಳಿನ ಕಂತೆ ಅದು. ಹೇ ಸೌಮ್ಯ ಯಥಾ ಏಕೆ ಲೋಕೆ ಏಕೇನ ಮತ್ಪಿಂಡೇನ. ಹೇ ಸೌಮ್ಯ ಯಥಾ ಲೋಕೆ ಏಕೇನ ಮೃತ್ಪಿಂಡೇನ ಕುಂಭಾದಿ ಕಾರಣಭೂತೇನ ಕುಂಭಾದಿ ಕಾರಣಭೂತೇನ ವಿಜ್ಞಾತೇನ ಸರ್ವಮನ್ಯದ್ವಿಕಾರಜಾತಂ ಸರ್ವಮನ್ಯತದ್ವಿಕಾರಜಾತಂ ಮನ್ಮಯಂ ತದ್ವಿಕಾರಜಾತಂ ಮೃದ್ವಿಕಾರಜಾತಂ ವಿಕಾರಜಾತಂ ವಿಜ್ಞಾತಂ ಸ್ಯಾತ್. ವಿಕಾರಜಾತಂ ವಿಜ್ಞಾತಂ ಸ್ಯಾತ್. ಮಗು ಹೇಗೆ ಒಂದು ಮಣ್ಣು ಮುದ್ದೆಯನ್ನ ಅದು ಗರಿಗೆ ಕುರಿಗೆ ಮುಂತಾದ ಕಾರಣ ಆಗಿರ್ತಕ್ಕಂಥ ಮಣ್ಣನ್ನ ತಿಳ್ಕೊಂಡ್ರೆ ಎಲ್ಲ ವಿಕಾರ ಮೃದ್ವಿಕಾರ ಮಣ್ಣು ವಿಕಾರ, ಇದು ಮಣ್ಣ ಇದು ಮಣ್ಣ ಇದು ಮಣ್ಣ ಅಂತ. ಹೆಸರು ಹೇಳೋ ಹೆಸರು ಗೊತ್ತಿಲ್ಲ, ಬೆಲೆ ಹೇಳೋ ಬೆಲೆ ಗೊತ್ತಿಲ್ಲ, ಪ್ರಯೋಜನ ಹೇಳೋ ಪ್ರಯೋಜನ ಗೊತ್ತಿಲ್ಲ. ಆಗಿರ್ಬೇಕು ಪ್ರಯೋಜನ ಗೊತ್ತಿದೆ ಇರಬಹುದು, ಹೆಸರು ಗೊತ್ತಿದೆ ಇರಬಹುದು, ಅಲ್ಲ ಇದು ಗೊತ್ತಿದೆ ಇರಬೇಕು. ಏನೋ ಆಕಾರ ಪ್ರಯೋಜನ ಇದು. ಆದ್ರೆ ಮಣ್ಣು ನೀಡಬೇಕು ಗೊತ್ತು. ಏನೇನೋ ಮಣ್ಣು ಮಾಡಿರ್ತಾರೆ, ನೀವು ಬೀಜನ ಇಟ್ಕೊಂಡಿರ್ತಾರೆ, ಹುಂಚಿಗಳು ಬೀಜಗಳು ನೋಡ್ಬೋದು. ಪ್ರಾಪರ್ ಇಟ್ಕೊಂಡಿರ್ತಾರೆ ಬಿಡಿ ಮೇಲೆ. ನೋಡಿದ ಬಿಡಿ ಮೇಲೆ ಸಿಕ್ಕಾಪಡೆ ಇರುತ್ತೆ, ಎಲ್ಲ ಮಣ್ಣೆ.
ಅದಕ್ಕೆ ಹೆಸರು ಗೊತ್ತಿದೆ ನಮ್ಗೆ, ಬೆಲೆ ಗೊತ್ತಿದೆ ಇರ್ಬೋದು, ಪ್ರಯೋಜನ ಗೊತ್ತಿದೆ ಇರ್ಬೋದು, ಆದ್ರೆ ಮೂಲವಸ್ತು ಗೊತ್ತಿದೆ ಇಲ್ವೋ, ಗೊತ್ತಾಯ್ತಾ ಇರೋದಲ್ಲ, ಗೊತ್ತಾದಂಗೆ. ಯಾಕೆಂದ್ರೆ ಬೆಲೆ ಆಗಲಿ ಪ್ರಯೋಜನ ಆಗಲಿ ಹೆಸರಾಗಲಿ ಬರೀ ಬಾಯಿನ ತಯಾರಾಗಿದೆ, ನಿಜ ಇಲ್ಲ. ಅದು ನಿಜವಾಗಿದ್ದು ಏನಾಗ್ಬೇಕಾಯ್ತು, ಯಾವಾಗ್ಲೂ ಇರ್ಬೇಕಾಯ್ತು, ಯಾವಾಗ್ಲೂ ಇರುತ್ತೆ. ಹೊಡೆದೋದ್ರೆ ಹೆಸರು ಇರುತ್ತಾ? ಹೂಜಿ ಇದೆ, ಹೂಜಿ ಅಂತ ಅಂತೀರಿ, ಹೂಜಿ ಯಾವಾಗ್ಲೂ ಇರುತ್ತೋ? ಒಂದ್ ಕೋಟಿ ಹೊಡೆದಾಗ್ಬಿಡಿ, ಹೂಜಿನ ಅದು ಹೂಜಿ ಹೋಯ್ತು. ಅದಕ್ಕೆ ಆ ಬೆಲೆ ಇದೆಯಾ? ಬೆಲೆಯೂ ಹೋಯ್ತು. ಪ್ರಯೋಜನ ಇದೆಯಾ? ನಿಮ್ಗೆ ಹೋಯ್ತು. ಯಾವ್ದು ಹೋಗುತ್ತೋ ಅದು ತೋರುವಾಗೂ ಇಲ್ಲ, ಯಾವ್ದು ಹೋಗೋದಿಲ್ವೋ ಅದು ತೋರುವಾಗೂ ಹೋಗಿರಲ್ಲ. ಯಾವಾಗೂ ಇರುತ್ತೆ. ಯಾವ್ದಲ್ಲಿ ಮಣ್ಣು ಹೂಜಿ ಆಕಾರನೂ ಇರುತ್ತೆ, ಚೂಚೂರದ ಆಕಾರ ಇರುತ್ತೆ, ಪುಡಿ ಆಕಾರ ಇರುತ್ತೆ, ಅದನ್ನ ಮಾರ್ಪಾಡು ಮಾಡಿ ಆ ಆಕಾರನೂ ಇರುತ್ತೆ. ಮಣ್ಣು ಏನಾಗುತ್ತೆ? ಅದೇಂದ್ರೆ ಗಣಪತಿ ಮಾಡ್ತಿದ್ದ, ಗಣಪತಿ ಪೂರ್ತಿ ಮಾಡಿದ್ರು, ಬೇಜಾರಾಯ್ತು, ಚೆನ್ನಾಗಿಲ್ಲ ಗಣಪತಿಯಿಂದ. ಸ್ವಾಮಿ ಕಿತ್ತಿದ, ಹಿಂದೆ ಹಂಡಿ ಗಂಟಿಸ್ಬಿಟ್ಟ. ಹೇ ಆಂಜನೇಯ ಆಯ್ತು ಇದನ್ನ. ಈ ಗಣಪತಿ ಸತ್ತೋಯ್ತು, ಆಂಜನೇಯ ಹುಟ್ಟು. ಏನಾಯ್ತಮ್ಮ? ಎಲ್ಲ ತಲೆಯಲ್ಲಿ ಅಷ್ಟೇ. ಗಣಪತಿ ಹುಟ್ಟಿದ್ದು ತಲೆಯಲ್ಲಿ, ಗಣಪತಿ ಸತ್ತಿದ್ದು ತಲೆಯಲ್ಲಿ, ಆಂಜನೇಯ ಹುಟ್ಟಿದ್ದು. ಈ ಸ್ವಾಮಿ ಕಿತ್ತಿದ, ಹಿಂದೆ ಗಂಟಿಸ್ಬಿಟ್ಟ, ಅದು ಆಂಜನೇಯ ಅಂದ್ಬಿಟ್ಟ. ಅದಕ್ಕೆ ಆಂಜನೇಯ ಆಗ್ಬಿಟ್ಟಾನ? ಅದೇನದ ಮೊನ್ನೆ ಅದು ಗಣಪತಿ ಅಲ್ಲ, ಇದು ಆಂಜನೇಯನೂ ಅಲ್ಲ, ಎರಡೂ ಸುಳ್ಳು. ಒಂದ್ ಮಾತ್ರ ಇದೇ ಇದೆ, ಹಾಗೇ ಇದೆ ದೃಷ್ಟಾಂತದಲ್ಲಿ. ಅದೇ ರೀತಿ ಎಷ್ಟೆಲ್ಲಾ ನಾಮರೂಪಗಳು ಬದಲಾವಣೆ ಆಗಲಿ, ಸ್ವಲ್ಪಳ್ಳಿ ಮಾಡ್ಲಿ, ಪರಮಾತ್ಮ ರೂಪ ಅದು ಚೇಂಜ್ ಆಗಲ್ಲ. ಸತ್ತು ಚಿತ್ತು ಅನ್ನೋದು ಬಿಟ್ಟು ಹೋಗೋದೇ ಇಲ್ಲ. ಪ್ರಪಂಚವೇ ಅಳಿಸೋದ್ರು ಒಂದಲ್ಲಿ ಸತ್ತು ಚಿತ್ತು ಇದ್ದೇ ಇರುತ್ತೆ. ಅದನ್ನ ನೋಡುವ ಆತ್ಮನ ಸಿದ್ಧ ರೂಪ ಇದ್ದೇ ಇರುತ್ತೆ. ಸಚ್ಚಿದಾನಂದ ಸ್ವರೂಪವೇ ಪರಮಾರ್ಥ ಸ್ವರೂಪ, ಪರಬ್ರಹ್ಮ ಸ್ವರೂಪ, ಪರಮಾರ್ಥ ಸ್ವರೂಪ. ಕುಂಭಾದಿಗಳಿಗೆ ಮಡಿಕೆ ಮುಂತಾಗಿ ಕಾರಣವಾಗಿರುವ ಮಣ್ಣನ್ನು ತಿಳ್ಕೊಳ್ಳೋದ್ರಿಂದ ಬಾಕಿ ಎಲ್ಲ ಅದರ ವಿಕಾರ ಎಲ್ಲವೂ ಮಣ್ಣಿನ ವಿಕಾರ ಅಂತ ತಿಳ್ಕೊಂಡಂಗೆ ಆಗುತ್ತದೆಯೋ. ಕಥಂ ಮೃತ್ಪಿಂಡೇ ಕಾರಣೇ ವಿಜ್ಞಾತೆ, ಕಥಂ ಮೃತ್ಪಿಂಡೇ ಕಾರಣೇ ವಿಜ್ಞಾತ ಕಾರ್ಯಮನ್ಯದ್ವಿಜ್ಞಾತಂ ಸ್ಯಾತ್, ಕಾರ್ಯಮನ್ಯದ್ವಿಜ್ಞಾತಂ ಸ್ಯಾತ್. ಸ್ವಾಮಿ ಮಣ್ಣು ಕಾರಣ ತಗೊಂಡ್ರೆ ಎಲ್ಲ ತಗೊಂಡಂಗೆ ಆಗುತ್ತೆ ಅಂತಿದ್ದಿಲ್ಲ, ಹೇಗಾಗತ್ತೆ ಅಂದ್ರೆ ನೈಷ ದೋಷ, ನೈಷ ದೋಷ, ತಪ್ಪಿಲ್ಲ. ಅದು ಕಾರಣೇನ ಅನನ್ಯತ್ವ ಕಾರ್ಯಸ್ಯ, ಕಾರಣೇನ ಅನನ್ಯತ್ವ ಕಾರ್ಯಸ್ಯ. ಯಾವ ಕಾರ್ಯ ಅಂದ್ರೆ ಎಫೆಕ್ಟ್, ಕಾರಣ ಅಂದ್ರೆ ಕಾಸು, ಕಾಸಿಗಿಂತ ಬೇರೆ ಎಲ್ಲ ಎಫೆಕ್ಟ್. ಕಾಸ ಕಾರಣವೇ ಕಾರ್ಯಕಾರಣ ತೋರ್ತಾ ಇದೀವಿ ಹೊರತು ಕಾರಣ ಬಿಟ್ಟು ಕಾರ್ಯ ತೋರಲ್ಲ, ಕಾರಣ ಬಿಟ್ಟು ಕಾರ್ಯ ಇಲ್ಲ. ಕಾರಣಕ್ಕೆ ಕಾರ್ಯ ಅಂತ ಹೆಸರು, ಕಾರ್ಯಕಾರಣ ಎರಡಲ್ಲ, ಎರಡ ತೋರ್ತಾ ಇದೆ. ಹಾವು ಹಗ್ಗ ಎರಡ, ಹಗ್ಗ ಹಾವು ತೋರ್ತಾ ಇದೆ. ಹಾಗೆ ಮಣ್ಣೆ ಮಡಿಕೆ ತೋರ್ತಾ ಇದೆ, ಅದು ಮಣ್ಣಿನ ಮಡಿಕೆ ಎರಡಿಲ್ಲ ಅಲ್ಲಿ. ಹಗ್ಗ ಹಾವು ತೋರಿಸೋದು ತಪ್ಪು, ಮಣ್ಣು ಮಡಿಕೆ ತೋರಿದ್ರು ಅಷ್ಟೇ ತಪ್ಪು. ಎರಡು ಭ್ರಾಂತಿಯೇ. ನಾವೇನ್ರಿ ಮಣ್ಣು ಮಡಿಕೆ ತೋರುತ್ತೆ, ನಾವು ಅದನ್ನ ಉಪಯೋಗಿಸ್ತೀವಿ, ನೀರಿಡ್ತೀವಿ, ಅದೆಲ್ಲ ಹಗ್ಗದಲ್ಲಿ ಹಾವು ಆಗಿಲ್ಲ ಅಂತೀವಿ. ತೋರಿಕೆ ಕಡೆಯಿಂದ ಏನು ಸುಳ್ಳಿಗಳನ್ನ ಮಡಿಕೆ ಇರೋದು ಇಲ್ಲ, ಹಾವು ಇಲ್ಲ. ಅಂತ ನೀವು ಪ್ರಯೋಜನ ಹೆಸರು ಆಕಾರ ಬೇರೆ. ವಸ್ತು ಕಡೆಯಿಂದ ಹೇಳಿದ್ರೆ ಅದು ಹೇಗೆ ಹಾವು ಸುಳ್ಳು ಹಗ್ಗದಲ್ಲಿ, ಇಲ್ಲಿ ಮಣ್ಣು ಮಡಿಕೆ ಇರೋದು ಸುಳ್ಳೆ. ದೇರ್ ಇಸ್ ನೋ ಡಿಫರೆನ್ಸ್. ಮಣ್ಣು ಮಡಿಕೆಗೂ ಹಗ್ಗದ ಹಾವಿಗೂ ವ್ಯತ್ಯಾಸ ಇದೆಯೋ? ಏನ್ ಸರ್ ಇದೆಯಾ? ಏನ್ ವ್ಯತ್ಯಾಸಪ್ಪ? ಹೇಳ್ತೀವಿ, ಏನೋ ತೋರಿಕೆನ. ಅಲ್ಲಿ ಹಾವು ತೋರುತ್ತೆ, ಇಲ್ಲಿ ಮಡಿಕೆ ತೋರ್ತಾ ಇದೆ. ಇಲ್ಲೊಂದು ಮಡಿಕೆ ಇದೆ, ಅಲ್ಲಿ ಹಾವಿಲ್ವೋ, ಹಾಗೆ ಮಡಿಕೆ ಇಲ್ಲ. ನೀನ್ ಹೆಸರು ಹೇಳ್ಬಿಟ್ರೆ ಆಗುತ್ತನ, ನೀನ್ ಹೆಸರು ಕೊಟ್ಟಿರ್ಬೋದು, ನೀನ್ ಉಪಯೋಗಿಸ್ಬೋದು. ಬೇರೆ ನೀರು ತುಂಬೋಕ್ ಬರುತ್ತೆ, ಬೇರೆ ಹಾವು ಏನಕ್ಕೂ ಬರಲ್ಲ ಅಂತಂದ್ರೆ ನೀನ್ ಬಿಡೋದು ನಿಮ್ ಮನಸ್ಸಲ್ಲಿ ಇರೋದು. ತೋರಿಕೆ ಕಡೆ ಏನ್ ವ್ಯತ್ಯಾಸ? ದೇರ್ ಇಸ್ ನೋ ಡಿಫರೆನ್ಸ್. ಹಗ್ಗದಲ್ಲಿ ಹಾವು ಹೇಗೆ ತೋರತ್ತು, ತೋರಿಕೆಯೋ ಭ್ರಾಂತಿಯೋ, ಮಣ್ಣಲ್ಲಿ ಮಡಿಕೆಯೋ ಅಷ್ಟೇ ಭ್ರಾಂತಿ, ಅಷ್ಟೇ ತೋರಿಕೆ, ಅಷ್ಟೇ ಕಲ್ಪನೆ. ನಾವು ಒಪ್ಪೋದಿಲ್ಲ, ವಾದ ಮಾಡ್ತೀವಿ. ಮಣ್ಣು ಮಡಿಕೆಗೂ ಹಗ್ಗ ಹಾವಿಗೂ ವ್ಯತ್ಯಾಸ ಇದೆ, ಸೇಮ್ ಅಲ್ಲ ಅಂತ ವಾದ ಮಾಡ್ತೀವಿ. ಅದನ್ನು ಹುಚ್ಚಿತನ, ಎದ್ದಿತನ. ಅದು ಎದ್ದಿತನ ಏನು ವ್ಯತ್ಯಾಸ ಇಲ್ಲ. ಕಾರಣ ಬಿಟ್ಟು ಕಾರ್ಯ ಇಲ್ಲ ಅಂತ ಹೇಳ್ಕೊಂಡು ಸಮಾನ. ಹಗ್ಗ ಬಿಟ್ಟು ಹೇಗೆ ಹಾವಿಲ್ವಾ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಬೇರೆ ಟೈಪ್ ಸೂಪರ್ ಇಂಪೋಸಿಷನ್ ಅಲ್ವಾ, ಅಧ್ಯಾಸ, ಬೇರೆ ಬೇರೆ ಟೈಪ್ ಅಧ್ಯಾಸ ಆಗುತ್ತೆ ಅಲ್ವಾ? ಹೌದು. ಮಡಿಕೆ ಸೂಪರ್ ಇಂಪೋಸ, ಹಾವು ಸೂಪರ್ ಇಂಪೋಸ, ಮಡಿಕೆ ಸೂಪರ್ ಇಂಪೋಸ ಮಣ್ಣಿನ ಮೇಲೆ. ಎನ್ಮನ್ಯತೆ ವಿಜ್ಞಾತೆ ಅನ್ನು ವಿಲಿಜ್ಜಾಯತೆ
ಸತ್ಯಮೇವ ಸ್ಯಾತ್. ಯನ್ಮನಸ್ಯೆ ಯನ್ಮನ್ಯಸೆ ಅನ್ಯಸ್ಮಿನ್ ವಿಜ್ಞಾತೆ ಅನ್ಯನ್ನ ವಿಜ್ಞಾಯತ ಇತಿ ಸತ್ಯಮೇವಂ ಸ್ಯಾತ್. ಯದಿ ಅನ್ಯತ್ ಕಾರಣಾತ್ ಕಾರ್ಯಂ ಸ್ಯಾತ್. ಯದಿ ಅನ್ಯತ್ ಕಾರಣಾತ್ ಕಾರ್ಯಂ ಸ್ಯಾತ್. ತತ್ವೇವಮನ್ಯತ್ ಕಾರಣಾತ್ ಕಾರ್ಯಂ. ತತ್ವೇವಮನ್ಯತ್ ಕಾರಣಾತ್ ಕಾರ್ಯಂ. ಶೋಧಿಗೆ ಯೋಚನೆ ಮಾಡ್ತಿದ್ಯಲ್ಲ, ಒಂದೊಂದು ತಿಳ್ಕೊಂಡ್ಬಿಟ್ಟು ಇನ್ನೊಂದು ತಿಳ್ಕೊಂಡು ಆಗೋದಿಲ್ಲ ಅಂತ ಅಂತಿದ್ಯಲ್ಲ, ಅದು ಕರೆಕ್ಟ್ ಆಗ್ತಿತ್ತು, ಸರಿ ಆಗ್ತಿತ್ತು. ಯಾವಾಗ ಕಾರಣಕ್ಕಿಂತ ಕಾರ್ಯ ಬೇರೆ ಅಂತ ಆಗಿದ್ರೆ, ಕಾರ್ಯ ಬೇರೆ ಕಾರಣ ಬೇರೆ ಅಂತ ಆಗಿದ್ರೆ ಅವಾಗ ಆಗ್ತಿತ್ತು. ಆದ್ರೆ ಕಾರ್ಯ ಅದು ಕಾರಣಕ್ಕಿಂತ ಬೇರೆ ಅಲ್ಲ. ಆದ್ರೆ ಒಂದೊಂದು ತಿಳ್ಕೊಂಡು ಎಲ್ಲೊಂದು ತಿಳ್ಕೊಂಡಂಗೆ ಆಗತ್ತೆ. ಇಲ್ಲಿ ಏನು ಸಂಶಯ ಕಾರಣ ಇಲ್ಲ. ನೋ ಡೌಟ್ ಅಂತಿದ್ದಾರೆ. ಯಾವಾಗ ಆಗ್ತಿತ್ತು ನೀನ್ ಹೇಳ್ದಂಗೆ ಕಾರ್ಯ ಬೇರೆ ಕಾರಣ ಬೇರೆ, ಮನೆ ಬೇರೆ, ಇಟ್ಟಿಗೆ ಬೇರೆ, ಸಿಮೆಂಟ್ ಬೇರೆ, ಜಲ್ಲಿ ಬೇರೆ, ಕಬ್ಬಣ ಬೇರೆ ಆಗಿದ್ರೆ ಅವಾಗ ಅದನ್ನ ತಿಳ್ಕೊಂಡು ಇದನ್ನ ತಿಳ್ಕೊಂಡು ಆಗಲ್ಲ ಅಂತ ಆಗ್ತಿತ್ತು. ಆಗ ಅದಕ್ಕಿಂತ ಬೇರೆ ಇದೆಯೋ? ಮರಳು, ಸಿಮೆಂಟು, ಇಟ್ಟಿಗೆಗಿಂತ ಮನೆ ಬೇರೆ ಇದೆಯೋ? ಏನ್ ಕಲ್ಪನೆ ಮನೆ ಅನ್ನೋದು. ಎಲ್ಲಿದೆ ಮನೆ? ಭ್ರಾಂತಿ. ಮನೆ ಕಟ್ರೆ 1 ಕೋಟಿ ರೂಪಾಯಿ ಖರ್ಚು ಮಾಡಲಿಲ್ಲ, ದುಡ್ಡು ಅಷ್ಟೇ, ಏನೂ ಆಗಿಲ್ಲ. ಎಲ್ಲ ಹಂಗೆ, ಅದೇ ಆಕಾಶ, ಅದೇ ಕಲ್ಲು ಮಣ್ಣು, ಅದೇ ಇದು ನಂದು ಅಭಿಮಾನ. ಅದಕ್ಕೊಂದಷ್ಟು ಫಂಕ್ಷನ್ನು, ಅದಕ್ಕೊಂದಷ್ಟು ಖರ್ಚು, ಏನು ಪ್ರಯೋಜನ ಇಲ್ಲ. ಹುಚ್ಚು. ಸುಮ್ಮನೆ ಕಾಲು ಮನಕೈಗಳು ಭಗವಂತ ಧ್ಯಾನ ಮಾಡ್ಕೊಂಡು ಬಿಟ್ಟು ಮನೆ ಕಟ್ತೀನಿ. ಅಯ್ಯೋ ಭ್ರಾಂತಿ. ಏನ್ ಹುಚ್ಚಿದೆ ಪರಮಾವಧಿಗೂ. ಎಲ್ಲಿದೆ ಮನೆ? ಯಾರಿಗೆ ಮನೆ? ಈ ದೇವರೇ ನಾನಲ್ಲ, ಇದೇ ನಂದಲ್ಲ, ಇದಕ್ಕೆ ಸೇರಿದ್ ನಂದಾಗತ್ತ, ನಾನಾಗತ್ತೀನ? ಇದೇ ವಿಜಯ ಕಲ್ಪಿತ. ಈ ದೇವಕ್ಕೆ ಸೇರಿದ ಮನೆ, ಇದಕ್ಕೆ ಸೇರಿದ ಹೆಂಡತಿ ಮಕ್ಕಳು, ಹುಚ್ಚು ಮನೆಗಲ್ಲ, ಭ್ರಾಂತಿಯ ಗೋಪುರ, ಬಾಯಿ ಗೋಪುರ. ಕಸಂತರಿ ಇದಂ ಲೋಕೆ ಇದಂ ಕಾರಣಂ ಅಯಮಸ್ಯ ವಿಕಾರ ಇತಿ. ಕಸಂತರಿ ಇದಂ ಲೋಕೆ ಇದಂ ಕಾರಣಂ ಅಯಮಸ್ಯ ವಿಕಾರ. ಹಾಗೆ ಲೋಕದಲ್ಲಿ ಇದು ಕಾರಣ, ಇದು ಇದೇ ವಿಕಾರ, ಕಾರ್ಯ ಅಂದ್ರೆ ಎರಡು ಶಬ್ದ ಬಂದಿದೆಯಲ್ಲ, ಎರಡು ಭೇದ ಇದೆಯಲ್ಲ. ಇದೇ ಬಂದ ಲೋಕದಲ್ಲಿ ಮಣ್ಣು ಕಾರಣ, ಗಡಿಗೆ, ಕುಡಿಕೆ, ಮಡಿಕೆ ಎಲ್ಲ ಕಾರ್ಯ, ಚಿನ್ನ ಕಾರಣ, ನೆಕ್ಲೆಸ್, ಸರ, ಬಳೆ, ಜುಂಕಿ, ಓಲೆ, ಉಂಗುರ ಎಲ್ಲ ಕಾರ್ಯ. ಕಾರ್ಯ ಕಾರಣ ಎರಡು ಶಬ್ದ ಬಂದಿದೆಯಲ್ಲ, ಇದು ಹೇಗೆ ಬಂತು ಲೋಕದಲ್ಲಿ ಪ್ರಶ್ನೆ ಮಾಡುವ. ಶೃಣು ಹೇಳ್ತೀನಿ. ಆಚಾರಂಭರಂ ಆಗಾರಂಭರಂ ಆಗಾಲಂಬರಂ ಆಗಾಲಂಬನಮಿತ್ಯೇತತ್. ಬಾಯಿ ತಯಾರಿಂದ ಅದು ಬಾಯಿ ತಯಾರಾಗಬೇಕು. ಈ ಚಿಕ್ಕ ಮಕ್ಕಳು ಅಮ್ಮ ಆಟ ಅಂತ ಆಡ್ತಾರೆ, ನೋಡಿದಿಲ್ಲ? ಅಮ್ಮ ಆಟ ಅಂತ ಮಕ್ಕಳು ಆಡ್ತಾರೆ. 6-8 ವರ್ಷ ಮಕ್ಕಳು 5-6 ಜನ ಸೇರ್ಬಿಟ್ಟು, ಇದು ಅಡಿಗೆ ಮನೆ, ಇದು ಪಾಪು, ಇದು ಡಾಕ್ಟ್ರು, ಇದು ಅಮ್ಮ, ಇದು ಅಪ್ಪ, ಇದು ಸ್ಕೂಲು, ಶಾಲೆ, ಇದು ಊಟ, ಇದು ಎಲ್ಲ ಇಟ್ಕೊಂಡಿರುತ್ತೆ. ಎಲ್ಲ ಕಲ್ಪನೆ. ಅಲ್ಲಿ ಶಾಲೆನೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಊಟನೂ ಇಲ್ಲ, ಏನೂ ಇಲ್ಲ. ಅದು ಅಮ್ಮ ಆಟ ಅನ್ನೋದು. ಈ ಚದುರಂಗದ ಚೆಸ್ ಅಲ್ಲಿ ಒಂದು ಕಿಂಗು, ಒಂದು ಕ್ವೀನು, ಒಂದು ಇದು ಬಿಷಪ್, ಒಂದು ರೂಟು, ಒಂದು ಇದು ಏನಂದ್ರೆ ಪದಾತಿ, ಇನ್ನು ಪದಾತಿ ಇದೆ, ಒಂದು ಕುದುರೆ ಬಿಷಪ್, ಒಂದು ಇದು ರಥ, ಒಂದು ಆನೆ, ಒಂದು ಮಂತ್ರಿ, ಒಂದು ರಾಜ, ಇರುತ್ತೆ. ನೋಡಿದ್ರೆ ಆ ಚೆಸ್ ಬರೋದು ನಿಮ್ಗೆ. ಆ ಚೆಸ್ ಅಲ್ಲಿ ಯಾವ್ದು ರಾಜ, ಯಾವ್ದು ಮಂತ್ರಿ, ಯಾವ್ದು ಕುದುರೆ, ಯಾವ್ದು ರಥ, ಯಾವ್ದು ಆನೆ, ಯಾವ್ದು ಎಲ್ಲ ಮರ, ಪ್ಲಾಸ್ಟಿಕ್. ಅಯ್ಯೋ ಭ್ರಾಂತೆ. ಆಟಕ್ಕಷ್ಟ, ಕೂಟಕ್ಕಿಲ್ಲ. ಆಟಕ್ಕುಂಟು ಕೂಟಕ್ಕಿಲ್ಲ. ಸುಮ್ಮನೆ ಇದು ಹಾಗೆ. ಈ ಪ್ರಪಂಚ ಎಲ್ಲ ಕಲ್ಪನಾ ರಾಜ್ಯ, ಕಲ್ಪನಾ ಲೋಕ. ನನ್ನ ಹೆಂಡತಿ, ನನ್ ಮನೆ, ನನ್ ಮಕ್ಕಳು, ನಂದು. ನೀವೇ ಇಲ್ಲ, ನೀವೇ ಅಲ್ಲ, ನಾನು ಅನ್ನೋದೇ ತಪ್ಪು. ನನ್ನ ಹೆಂಡತಿ ಅಂತ, ನನ್ ಮಕ್ಕಳು ಅಂತ, ನನ್ ಮನೆ ಅಂತ, ಏನ್ ಅವಿವೇಕಮಯ್ಯು. ಹಸಿವರು ಎಲ್ಲ ಆಚಾರಂಭಣ, ಬಾಯಿಂದ ತಯಾರಾದ್ದು. ಮಕ್ಕಳ ಅಮ್ಮ ಆಟ ಇದ್ದ ಹಾಗೆ, ಚದುರಂಗದ ಆಟ ಇದ್ದ ಹಾಗೆ, ಎಲ್ಲ ಬರೀ ಬಾಯಿನಲ್ಲಿ ಯಾವುದು, ಬಾಯಲ್ಲೇ ಇರುವುದು ಅಷ್ಟೇ. ಕೋಶವು ವಿಕಾರ ಅನ್ನೋದಿದೆಯಲ್ಲ, ಅಷ್ಟು ಬರೀ ಬಾಯಿನ ತಯಾರಾಗಿದ್ದು ಅಂತ ಇದ್ದಾರೆ. ಯಾವ್ದು ರಿಯಲ್ ಅಂತೆ. ರಿಯಲ್ ಡೆಫಿನೇಷನ್ ಏನೋ, ಡೆಫಿನೇಷನ್ ಯಾವಾಗ ಯಾವ ಕಾಲ ದೇಶ ಅವಸ್ಥೆಯಲ್ಲಿ ಚೇಂಜ್ ಆಗ್ಬಾರ್ದು. ಅದು ರಿಯಾಲಿಟಿ.
ಸತ್ಯಕ್ಕೆ ಲಕ್ಷಣ ಎಲ್ಲಾ ದೇಶ ಕಾಲ ವಸ್ತುಗಳು ಚೇಂಜ್ ಆಗಲ್ವೋ? ನಿಮ್ಮ ಮನೆ ಹಾಗೆ ಇರುತ್ತೆ, 20 ವರ್ಷ ಬಿಟ್ಟರೆ ಹೆಂಗೆ ಇರುತ್ತೆ? ಕತಿ ಮನೆ 20 ವರ್ಷ ಮಾಡಲ್ಲ, 20 ವರ್ಷ ಬಿಟ್ಟರೆ ಹೆಂಗೆ ಇರುತ್ತೆ? ಡೆಮಾಸ್ ಮಾಡ ಕಟ್ಟಣ ನೀರ ಕಟ್ಟಣ ಇಷ್ಟ ಮನೆ ಕಟ್ಟೋದು ಹೊಡೆಯೋದು, ಕಟ್ಟೋದು ಹೊಡೆಯೋದು, ದುಡಿಯೋದು, 70 ಲಕ್ಷ ದುಡ್ಡು, ಕೋಟಿ ರೂಪಾಯಿ ದುಡಿಯೋದು, ದುಡಿಯೋದು, ಕಲ್ಲು ಮಣ್ಣು ಸಿಮೆಂಟ್ ಕಟ್ಟೋದು, ಒಂದಷ್ಟು ರುಚಿಗೆ ಬರೋದು, ಒಂದಷ್ಟು ಊಟ ಹಾಕ್ಸೋದು, ಬಟ್ಟೆ ಬರೆ ತಗೊಂಡ್ಬರೋದು, ಒಂದಷ್ಟು ದಾನ ಧರ್ಮ ಮಾಡೋದು, ಏನೋ ಪುಣ್ಯ ಬಂತು ಅಂತ ಕಲ್ಪನೆ ಮಾಡೋದು. ಈ ಜೀವತ್ವ ಇದೆಲ್ಲ ತೋರುತ್ತೆ. ಈ ಜೀವತ್ವ ಭ್ರಾಂತಿ ಇದ್ದಾಗ ಪುಣ್ಯ ಪಾಪದ ಕಾನ್ಸೆಪ್ಟೇ ಅರ್ಥ ಇಲ್ಲ, ಮೀನಿಂಗ್ಲೆಸ್ ಅದು. ಪ್ರಪಂಚವೇ ಬರೀ ಮಾಯಾ ಆಚಾರ ಮಾಯಾ ಮಾತ್ರ ದೇಶ. ಪ್ರಪಂಚವೇ ಸುಳ್ಳು, ಈ ಜೀವನೇ ಸುಳ್ಳು, ದೇಹದಿಂದ ಮನೆ ಬುದ್ಧಿಯ ಕನಸು ಇದೊಂದು. ಈ ಕನಸಿನಲ್ಲಿ ಏನಿದೆ ವ್ಯವಹಾರ? ಬರೀ ಭ್ರಾಂತಿ. ನಾಮಧೇಯಂ ನಾಮೈವ ನಾಮಧೇಯಂ ಶಾಸ್ತ್ರೇ ಧ್ಯೇಯ ಪ್ರತ್ಯಯ. ನಾಮಧೇಯಂ ನಾಮೈವ ನಾಮಧೇಯಂ ಸ್ವಾರ್ಥೇ ಧ್ಯೇಯ. ಬರೀ ಹೆಸರಷ್ಟೇ, ನಾಮವೇ ನಾಮಧೇಯ, ಬರೀ ಹೆಸರಷ್ಟೇ ಹೊರತು ಬೇರೆ ಏನೂ ಇಲ್ಲ. ತನ್ನರ್ಥದಲ್ಲೇ ನಾಮ ಅನ್ನಿಸಲೇ ನಾಮಧೇಯ ಅಂತಿದೆ. ಏನು ಪ್ರಪಂಚದಲ್ಲಿ ವಸ್ತು ಇಲ್ಲ, ಇರೋದ್ರ ಸದ್ಮಾತ್ರ ಸತ್ಸ್ವರೂಪ ಒಂದೇ. ಈ ನಟವಾದ ಅನೇಕ ವಿಭಾಗ, ಒಬ್ಬ ನಟ ನಾಟಕದಲ್ಲಿ ಅನೇಕ ತರ ತೋರುವ ಹಾಗೇನೆ ಸದ್ರೂಪ ಸದ್ವಸ್ತು ಒಂದೇ ಪ್ರಪಂಚಾಕಾರವಾಗಿ, ಪಂಚಭೂತಾಕಾರವಾಗಿ, ನಾಮರೂಪಾತ್ಮಕವಾಗಿ, ಅನೇಕ ಆಕಾರವಾಗಿ ತೋರ್ತಾ ಇದೆ. ನಮ್ಮ ಅವಿದ್ಯೆಯಿಂದ ತೋರಿಸ್ತೆ ಅಷ್ಟೇ. ಪ್ರತ್ಯೇಕ ಬುದ್ಧಿ ಅವಿದ್ಯೆ. ಚೋರಿಕೆ ತಿಳ್ಕೊಂಡ್ರೆ ವಿದ್ಯಾವಂತ, ಚೋರು ಏನು ತೊಂದರೆ ಇಲ್ಲ, ಅದ್ರಿಂದ ಏನು ರಾಗಕೀಶ ಬರಲ್ಲ, ಶೋಕಮ್ಮ ಬರಲ್ಲ, ತೋರಿಸ್ತೆ ಹೋಗುತ್ತೆ. ಸಾಕು, 9 ಗಂಟೆ ಆಯ್ತು. ಓಂ ಆಪ್ಯಾಯಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ನಿರಾಕರುಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ.